ಹಾಯ್ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನನ್ನ ಹೆಸರು ರಮೇಶ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ನಾವು ಏನು ಮಾಡೋಣ ಅಂದ್ರೆ ದೂರ, ಕಾಲ ಮತ್ತು ವೇಗದ ಬಗ್ಗೆ ತಿಳ್ಕೊಳಂತ. ಏನು ದೂರ, ಕಾಲ ಮತ್ತು ವೇಗದ ಬಗ್ಗೆ ತಿಳ್ಕೊಳಂತ. ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ಇದು ಅತಿ ಮಹತ್ವವಾದ ಟಾಪಿಕ್ ಆಗುತ್ತೆ. ಇದ್ರ ಮೇಲೆ ಆಲ್ಮೋಸ್ಟ್ ಆಲ್ ಪ್ರಶ್ನೆಗಳು ಬಂದೇ ಬಂದಿರ್ತಾವು. ಈ ಟಾಪಿಕ್ ಹೆಂಗಂದ್ರ ಪ್ರಶ್ನೆಗಳು ಅತಿ ದೊಡ್ಡ ಕಾಣ್ತಿರ್ತಾವ. ಬಟ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರ ಈ ಪ್ರಶ್ನೆಗಳನ್ನ ಏನ್ ಮಾಡ್ಬೋದು, ನೀವು ಅತಿ ಸುಲಭವಾಗಿ ಬಿಡಿಸ್ಬೋದು. ನೋಡಕ್ ಪ್ರಶ್ನೆ ಅಷ್ಟೇ ದೊಡ್ಡ ಇರ್ತಾವ ಇವು, ಬಟ್ ಆದ್ರೆ ಇವು ಏನ್ ಮಾಡ್ಬೋದು, ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದೊಳಗೆ ಬಿಡಿಸ್ಬೋದು. ಅದಕ್ಕೆ ಏನ್ ಮಾಡ್ಬೇಕು, ನೀವು ಪ್ರತಿಯೊಂದು ದೂರ ಬಗ್ಗೆ ತಿಳ್ಕೊಬೇಕು, ಕಾಲದ ಬಗ್ಗೆ ತಿಳ್ಕೊಬೇಕು, ಮತ್ತು ವೇಗದನ್ನ ಕೊಟ್ಟಂತ ಪ್ರಶ್ನೆಗಳಲ್ಲಿ ಕೊಟ್ಟಂತ ದತ್ತಾಂಶಗಳೊಳಗ ದೂರ ಅಂದ್ರೆ ಯಾವ್ದು, ದೂರಕ್ಕಂದ್ರೆ ಎಷ್ಟು ಕೊಟ್ಟಾರ, ಕಾಲ ಅಂದ್ರೆ ಏನ್ ಕೊಟ್ಟಾರ, ವೇಗ ಅಂದ್ರೆ ಏನ್ ಕೊಟ್ಟಾರ ಅಂದ್ರೆ ಕೇಳಿದ್ದ ಪ್ರಶ್ನೆಗಳಲ್ಲಿ ದೂರವನ್ನು ಕೇಳ್ಯಾರೋ ಅಥವಾ ಕಾಲವನ್ನು ಕೇಳ್ಯಾರೋ ಅಥವಾ ವೇಗವನ್ನು ಕೇಳ್ಯಾರೋ ಅಂತ ಹೇಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನ್ ಮಾಡ್ಬೋದು, ಇದರ ಮೇಲೆ ಬರುವಂತ ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೋದು, ಸುಲಭವಾಗಿ ಬಿಡಿಸ್ಬೋದು. ಹಾಗಾದ್ರ ದೂರ, ಕಾಲ, ವೇಗ ಮ್ಯಾಗ ಆಲ್ಮೋಸ್ಟ್ ಆಲ್ ಕೇಳುವಂತ ಪ್ರಶ್ನೆಗಳನ್ನ ಏನಾಗಿರ್ತಾವ ಅಂದ್ರ ಟ್ರೈನ್ ಸಮಸ್ಯೆಗಳಾಗಿರ್ತಾವ. ಟ್ರೈನ್ ಅಥವಾ ರೈಲಿನ ಸಮಸ್ಯೆಗಳ ಏನ ಮಾಡಿರ್ತಾರ, ದೂರ, ಕಾಲ ಮತ್ತು ವೇಗದ ಮೇಲೆ ಕೇಳಿರ್ತಾರ. ಇದನ್ ಬಿಟ್ರ ಯಾವ್ದೋ ಒಂದು ವಸ್ತು ಅಥವಾ ಒಂದು ವಾಹನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಿತ್ತಂದ್ರ ಅದ್ರ ವೇಗ ಎಷ್ಟು, ಅದ್ರ ಕಾಲ ಎಷ್ಟು, ಅದು ಚಲಿಸಿದ ದೂರ ಎಷ್ಟು, ಅಥವಾ ಒಂದು ಈ ಟ್ರೈನ್ ಅಂತ ಕೊಟ್ರ ಒಂದು ಟ್ರೈನು ಫಾರ್ ಎಕ್ಸಾಂಪಲ್ 30 ಕಿಲೋಮೀಟರ್ ಪರ್ ಒಂದು ತಾಸಿಗೆ 30 ಕಿಲೋಮೀಟರ್ ವೇಗದೊಳಗೆ ಚಲಿಸ್ತಿತ್ತಂದ್ರ ಅದು 3 ಗಂಟೆ ಅಥವಾ 4 ಗಂಟೆ ನಂತರ ಅದು ಚಲಿಸಿದ ದೂರ ಎಷ್ಟು. ಅದೇ ರೀತಿ ಒಂದು ರೈಲು 90 ಕಿಲೋಮೀಟರ್ ದೂರವನ್ನ 4 ಕಿಲೋಮೀಟರ್ ಒಳಗೆ ಚಲಿಸ್ತಂದ್ರ ಅದ್ರ ವೇಗ ಎಷ್ಟು. ಈ ರೀತಿ ಕ್ವಶನ್ಸ್ ಗಳನ್ನ ಏನ್ ಮಾಡಿರ್ತಾರ, ದೂರ, ಕಾಲ ಮತ್ತು ವೇಗದ ಮೇಲೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹಾಗಾದ್ರ ಒಂದೊಂದಾಗಿ ಏನ್ ಮಾಡೋ, ನಾವು ದೂರ ಅಂದ್ರೆ ದೂರದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವು, ಹಾಗಾದ್ರ ದೂರದ ಒಂದು ಕಂಡುಹಿಡಿಬೇಕಂದ್ರೆ ಸೂತ್ರ ಏನು, ದೂರವನ್ನ ಯಾವ ಯಾವ ಅಂಶಗಳಿಂದ ಗುರುತಿಸ್ತೇವಿ ಅಂದ್ರೆ ಮೂಲಮಾನಗಳು, ಅಂತಾರಾಷ್ಟ್ರೀಯ ಏಕಮಾನಗಳು ಅಂತ ಕರಿತೇವಲ್ಲ, ಹಂಗಾರ ಅವುಗಳು ಯಾವುವು. ಅದೇ ರೀತಿ ಒಂದ್ಸಲ ಏನ್ ಮಾಡಿರ್ತಾರ, ಕಿಲೋಮೀಟರ್ ಒಂದು ವಾಹನ ಏನಾಗಿರ್ತೈತಿ 30 ಕಿಲೋಮೀಟರ್ ಪರ್ ಗಂಟೆಯ ವೇಗದೊಳಗೆ ಚಲಿಸ್ತಿರ್ತೈತಿ. ಅದು 8 ಸೆಕೆಂಡಿಗೆ ಚಲಿಸಿದ ದೂರ ಎಷ್ಟು ಅಂದ್ರ ಇಲ್ಲಿ ಕಿಲೋಮೀಟರ್ ಪರ್ ಗಂಟೆ ಒಳಗೆ ಕೊಟ್ಟಾರ. ಅದೇ ಇಲ್ಲಿ ಕೇಳಿದ ಕ್ವಶನ್ ಏನು, ಮೀಟರ್ ಒಳಗೆ 8 ಸೆಕೆಂಡ್ಗೆ ಎಷ್ಟು ಹೋಗುತ್ತಾ ಅಂತ ಕೇಳ್ಯಾರ. ಅಂದ್ರೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾತಿಲ್ಲ. ಅಂದ್ರೆ ಒಂದು ಮಾನದಿಂದ ಇನ್ನೊಂದು ಮಾನಕ್ಕೆ ಯಾವ ರೀತಿ ಬದಲಾಯಿಸ್ಬೇಕು, ಈ ಮಾನದಿಂದ ಆ ಮಾನಕ್ಕೆ ಯಾವ ರೀತಿ ಹೋಗ್ಬೇಕು ಅಂತ ಹೇಗೆ ಪ್ರತಿಯೊಂದನ್ನು ಏನ್ ಮಾಡೋಣ, ನಾವು ಇಂದಿನ ತರಗತಿ ಒಳಗ ಇನ್ನು ಏನ್ ಮಾಡೋಣ, ತಿಳ್ಕೊತಾ ಹೋಗೋಣಂತ. ಹಾಗಾದ್ರ ಮೊದ್ಲೇದಾಗಿ ಏನ್ ಮಾಡೋಣ, ನಾವು ದೂರದ ಬಗ್ಗೆ ತಿಳ್ಕೊನಂತ. ಏನು ದೂರದ ಬಗ್ಗೆ ತಿಳ್ಕೊನಂತ. ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬಂದಿರ್ತಾವ ಅಂತಂದ್ರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಇದು ಒಂದು ರೈಲ್ ಅಂತ ಹೇಗೆ ತಗೋನಂತ. ಈ ರೈಲು ಈ ಒಂದು ರೈಲು ಏನ್ ಮಾಡ್ತೈತೆ ಅಂದ್ರ 30 ಕಿಲೋಮೀಟರ್ ಗಂಟೆ ಅಂದ್ರ ಒಂದು ರೈಲು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಏನು 30 ಕಿಲೋಮೀಟರ್ ವೇಗದೊಳಗ ಚಲಿಸುತ್ತಿದೆ. ಈ ರೈಲು ಏನ್ ಮಾಡ್ತದ, ಒಂದು ಯಾವ್ದೋ ಒಂದು ಸ್ಥಳಕ್ಕ ಇಲ್ಲಿ ಬರ್ಬೇಕಾಗಿತ್ತಂದ್ರ ಅದು ಸಮಯವನ್ನು ಎಷ್ಟು ತಗೋತೈತಿ ಅಂದ್ರ 3 ಗಂಟೆಯನ್ನ ತಗೋತೈತಿ. ಏನು 3 ಗಂಟೆಯನ್ನ ತೆಗೆದುಕೊಂಡರೆ ಇದು ಚಲಿಸಿದ ದೂರ ಎಷ್ಟು, ರೈಲು ಚಲಿಸಿದ ದೂರ ಎಷ್ಟು. ಈ ರೈಲು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗೈತೆ. ಇದು ಒಂದು ಎ ಅನ್ನೋ ಸ್ಥಳದಿಂದ ಬಿ ಅನ್ನೋ ಸ್ಥಳಕ್ಕ ಹೋಗ್ಬೇಕಾಗೈತೆ ಒಂದು ರೈಲು. ಹಾಗಾದ್ರ ಆ ರೈಲಿನ ವೇಗ ಎಷ್ಟೈತಿ, 30 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗೆ ಚಲಿಸಾಕತೈತಿ ನಮ್ಗೆ ರೈಲು. ಅದು ಒಂದು ಯಾವ್ದೋ ಒಂದು ಬಿ ಎಂಬ ಸ್ಥಳಕ್ಕೆ ತಲುಪಬೇಕಾಗಿತ್ತು ಅಂದ್ರ 3 ಗಂಟೆ ಸಮಯವನ್ನು ತಗೋತೈತಿ. 3 ಗಂಟೆ ಸಮಯವನ್ನು ತಗೋತೈತಿ ಅಂದ್ರ ಅದು ಚಲಿಸಿದ ದೂರ ಎಷ್ಟು. 3 ಗಂಟೆ ನಂತರ ಅದು ಎಲ್ಲೇ ಒಂದು ತನ್ನ ಪೊಸಿಷನ್ ನಿಂತಿರ್ತೈತಲ್ಲ, ಆ ಸ್ಥಳದೊಳಗ ಅದು ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವಂತ ದೂರ ಎಷ್ಟು ಅಂತ ಹೇಗೆ ಈ ರೀತಿ ಪ್ರಶ್ನೆಗಳು ಬರ್ತಾವ. ಹಾಗಾದ್ರ ದೂರವನ್ನ ನಾವ್ ಏನ್ ಮಾಡ್ಬೋದು, ಯಾವ್ಯಾವ ಮಾನಗಳಿಂದ ಗುರುತಿಸ್ತೇವಿ ಅಂತ ಹೇಗೆ ನೋಡೋದಾದ್ರ ದೂರವನ್ನ ಏನ್ ಮಾಡ್ತೀವಿ, ಕಿಲೋಮೀಟರ್ ಮತ್ತು ಮೀಟರ್ಗಳಲ್ಲಿ. ಏನು ಕಿಲೋಮೀಟರ್ ಮತ್ತು ಮೀಟರ್ಗಳಲ್ಲಿ ಏನ್ ಮಾಡ್ತೀವಿ, ದೂರವನ್ನ ಅಳಿತೇವೆ. ಏನು ದೂರವನ್ನ ಅಳೆಯುವ ಮಾನಗಳು ಯಾವ್ಯಾವು, ಕಿಲೋಮೀಟರ್ ಮತ್ತು ಮೀಟರ್ಗಳು. ಇದನ್ನ ಇಂಗ್ಲಿಷ್ ನೊಳಗೆ ಯಾವ ರೀತಿ ಬರಿತೇವಿ,
ಕೆ ಎಂ ಅಂತ ಹೇಗೆ ಅಂದ್ರೆ ಕಿಲೋಮೀಟರ್ ಅಂತ ಹೇಗೆ ಕರಿತೀವಿ. ಮೀಟರ್ ಅಂದ್ರ ಸ್ಮಾಲ್ ಎಂ ಇಂದ ಏನ್ ಮಾಡ್ತೀವಿ, ಮೀಟರ್ ಅನ್ನ ಸೂಚಿಸ್ತೀವಿ. ಹಾಗಾದ್ರೆ ದೂರವನ್ನ ಅಳೆಯುವ ಸೂತ್ರ ಏನ್ರ ಐತೇನೋ ಅಂತ ಹೇಗೆ ನೋಡೋದಾದ್ರ ದೂರವನ್ನ ಯಾವ ರೀತಿ ಅಳಿಬಹುದು ಅಂದ್ರ ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ಅಂದ್ರ ಕೊಟ್ಟಂತ ಪ್ರಶ್ನೆಯೊಳಗ ಆ ರೈಲು ಎಷ್ಟು ವೇಗದೊಳಗೆ ಚಲಿಸ್ತದಲ್ಲ ಅದನ್ನ ನಾವ್ ಎದಕ್ ಗುಣಿಸ್ಬೇಕು, ಅದು ಎಷ್ಟು ತೆಗೆದುಕೊಂಡಿರ್ತದಲ್ಲ ಸಮಯವನ್ನ ಅದು ಗುಣಿಸ್ಬಿಟ್ರಾಗ ನಮ್ಗೆ ಅದು ಎಷ್ಟು ಚಲಿಸೈತೆ ಅಂತ ಹೇಗೆ ದೂರ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈ ಒಂದು ರೈಲ್ ಏನೈತಲ್ಲ ಇದು ಎಷ್ಟು ವೇಗದೊಳಗೆ ಚಲಿಸಕತೈತಿ, 30 ಕಿಲೋಮೀಟರ್ ಪರ್ ಗಂಟೆಯ ವೇಗದೊಳಗೆ ಚಲಿಸಕತೈತಿ. ಹಾಗಾದ್ರೆ ಇದು 3 ಗಂಟೆ ನಂತರ ಅದು ಚಲಿಸಿದ ದೂರ ಎಷ್ಟು ಅಂತ ಒಂದು ಕ್ವಶನ್. ಇದನ್ನ ಈ ಫಾರ್ಮುಲಾ ಹಾಕಿ ಒಂದ್ಸಲ ಚೆಕ್ ಮಾಡೋಣ. ನೋಡ್ರಿ, ಕೊಟ್ಟಂತ ಪ್ರಶ್ನೆ ಒಳಗೆ ಏನೇನ್ ಕೊಟ್ಟಾರಪ್ಪ, ವೇಗವನ್ನು ಕೊಟ್ಟಾರ. ಒಂದು ರೈಲು ಎಷ್ಟು ಒಂದು ಗಂಟೆಗೆ 30 ಕಿಲೋಮೀಟರ್ ವೇಗದೊಳಗೆ ಚಲಿಸಕತೈತಿ. ಹೌದಾ, ವೇಗವನ್ನು ಕೊಟ್ಟಾರ. ಏನ್ ಕೊಟ್ಟಾರ, ವೇಗವನ್ನು ಕೊಟ್ಟಾರ. ಎಷ್ಟು ಕೊಟ್ಟಾರ, 30 ಕಿಲೋಮೀಟರ್ ಎಷ್ಟಕ್ಕ ಒಂದು ಗಂಟೆಗೆ ಎಷ್ಟು ಚಲಿಸಕತೈತಿ, ಅದು 30 ಕಿಲೋಮೀಟರ್ ವೇಗದೊಳಗೆ ಚಲಿಸಕತೈತಿ ಅಂತ ಹೇಳಿ ಒಂದು ರೈಲ್ ಐತಿ. ಹಾಗಾದ್ರೆ ಅದು 3 ಗಂಟೆ ನಂತರ ಚಲಿಸಿದ ದೂರ ಎಷ್ಟು ಅಂತ ಹೇಳಿ ಕೇಳ್ಯಾರ. ಅಂದ್ರೆ 3 ಗಂಟೆ ಟೈಮ್ನು ಕೊಟ್ರ ಅಲ್ಲಿ. ಹಾಗಂದ್ರೆ ಅದ ಕಾಲ ಎಷ್ಟಾಯ್ತು, 3 ಗಂಟೆ. 3 ಗಂಟೆಗಳು 3 ಗಂಟೆಯನ್ನು ಕೊಟ್ರ. ಹಾಗಾದ್ರೆ ಅವ್ರು ಕೇಳಿದ್ದೇನ್ ನಮಗಿಲ್ಲಿ, ಚಲಿಸಿದ ದೂರ ಎಷ್ಟು ಅಂತ ಕೇಳ್ಯಾರ. ದೂರ ಈಕ್ವಲ್ ಟು ಏನ್ ಮಾಡ್ಯಾರ, ಕ್ವಶನ್ ಮಾಡ್ಯಾರ. ನಾವು ಏನ್ ಮಾಡೋಕ್ ಮೊದಲ ಕೊಟ್ಟಂತ ಪ್ರಶ್ನೆ ಒಳಗೆ ಏನೇನ್ ಕೊಟ್ಟಾರ, ಏನ್ ಕೇಳ್ಯಾರ ಅಂತ ಹೇಗೆ ಸರಿಯಾಗಿ ಮೊದಲ ಒಂದೊಂದಾಗಿ ಸರಿಯಾಗಿ ಬರ್ಕೋತ ಹೋಗ್ಬೇಕು. ಬರ್ಕೊಂಡಾವ. ಬರ್ಕೊಂಡ ನಂತರ ಈ ಸದೇನು ನಮ್ ದೂರವನ್ನು ಕೇಳ್ಯಾರ. ನಮ್ ಫಾರ್ಮುಲಾ ಮುಂದೆ ಐತಿ, ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ಇದ್ರೊಳಗೆ ಹಾಕಿ ನೋಡೋಣ. ದೂರ ಈಕ್ವಲ್ ಟು ಏನೇನ್ ಕೊಟ್ರ, ವೇಗ ಎಷ್ಟೈತಿ 30 ಕಿಲೋಮೀಟರ್ ಪರ್ ಗಂಟೆ ಕೊಟ್ರ. ಹೌದಾ, ಅದು ಚಲಿಸಿದ ಸಮಯ ಏನ್ ಕೊಟ್ಟಾರ, ಅದ್ರಲ್ಲಿ 3 ಗಂಟೆಯನ್ನು ಕೊಟ್ರ. ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ತೈತಿ ನಮ್ಗ 30 ಇಂಟು 3 3 ಜೀರೋಲೆ 0, 3 3 9 ಅಂದ್ರೆ ಎಷ್ಟು ಚಲಿಸ್ದಂಗ ಆತಿದು, 90 ಕಿಲೋಮೀಟರ್. ಏನು, 90 ಕಿಲೋಮೀಟರ್ ಚಲಿಸಿದ ದೂರು. ಒಂದು ರೈಲ 1 ಗಂಟೆ 30 ಕಿಲೋಮೀಟರ್ ಹೊಕ್ಕಿತ್ತಂದ್ರ ಅದು 3 ಗಂಟೆ ನಂತರ ಎಷ್ಟು ಕ್ರಮಿಸಿರ್ತೈತಿ, ಅದು 90 ಕಿಲೋಮೀಟರ್ ದೂರವನ್ನ ಕ್ರಮಿಸಿರ್ತೈತಿ. ನೋಡ್ರಿ, ಸಿಂಪಲ್ ಆಗಿ 1 ಗಂಟೆಗೆ 1 ತಾಸಿಗೆ 30 ಕಿಲೋಮೀಟರ್ ಹೊಕ್ಕದಂತಂದ್ರ 2 ತಾಸಿಗೆ ಎಷ್ಟಾಗತ್ತ, ಡಬಲ್. 1 ತಾಸಿಗೆ 30 ಅಂದ್ರೆ 2 ತಾಸಿಗೆ ಏನಾಗತ್ತ, ಡಬಲ್. ಅಂದ್ರೆ ಎಷ್ಟು, 60 ಕಿಲೋಮೀಟರ್. ಅದೇ 3 ತಾಸಿಗೆ ಅಂದ್ರ ಅದ್ರ 3 ಪಟ್ಟ. 30 3 ಗುಣಿಸ್ರಿ 90. ಹೌದಿಲ್ಲ, ಅಂದ್ರ ಅದು ಎಷ್ಟು ತ್ರಿಬಲ್ ಆಗಿಬಿಡ್ತೈತಿ. ನೋಡ್ರಿ, ಒಂದ್ ರೈಲ್ ಏನೈತಿ ನಮ್ಗ ಈ ಭಾಗದಿಂದ ಇಲ್ಲಿ ಐತಿ ರೈಲ್, ಈ ಭಾಗದೊಳಗ ಐತಿ. ಇಲ್ಲಿಂತ್ರ ಈ ಪೊಸಿಷನ್ ಬರಕ್ ಎಷ್ಟು ತಗೋತೈತಿ, ಅದು 30 ಕಿಲೋಮೀಟರ್ ಪರ್ ಗಂಟೆ ಒಳಗೆ ತಗೋತೈತಿ. ಇಷ್ಟು ಕ್ರಮಿಸಕ್ಕ ಎಷ್ಟು, 1 ಗಂಟೆ 30 ಕಿಲೋಮೀಟರ್ ದೂರ ಹೋಗ್ಬೇಕಾಯ್ತಂದ್ರ 1 ತಾಸು ತಗೋತೈತಿ. ಅದೇ ಇನ್ನೊಂದು 30 ಕಿಲೋಮೀಟರ್ ಹೋಗ್ಬೇಕಾಗಿತ್ತಂದ್ರೂ 1 ತಾಸು ತಗೋತೈತಿ. ಅದೇ ಇನ್ನೊಂದ್ ತಾಸು ಹೋಗ್ಬೇಕಾಯ್ತಂದ್ರೂ ಎಷ್ಟು 30 ಕಿಲೋಮೀಟರ್ ಹೋಗ್ಬೇಕಂತ ಇನ್ನೊಂದ್ ತಾಸು ತಗೋತೈತಿ. ಅಂದ್ರೆ 3 ಗಂಟೆ ಒಳಗ ಎಷ್ಟು ಕಿಲೋಮೀಟರ್ ಕ್ರಮಿಸಿದಂಗ ಆತದ, 90 ಕಿಲೋಮೀಟರ್ ಅದು ಚಲಿಸಿದ ದೂರ ಆಯ್ತು. ಹೌದಿಲ್ಲ, ಇದನ್ನ ನಾವ್ ಏನ್ ಮಾಡಿದೇವಿ, ಕಿಲೋಮೀಟರ್ ಒಳಗ್ ಪ್ರಶ್ನೆಗಳು ಬಂದ್ರ ಈ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಯ್ತು. ಈಗ ಇನ್ನೊಂದು ನೆಕ್ಸ್ಟ್ ಏನ್ ನೋಡೋಣ ಅಂತಂದ್ರ ಮೀಟರ್ಗಳಲ್ಲಿ ಒಂದು ಪ್ರಶ್ನೆಯನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ರೈಲು, ಯಾವುದೋ ಒಂದು ರೈಲು ಅಥವಾ ಒಂದು ವಾಹನ, ಈ ರೈಲ್ ತಗೊಂಡವಲ್ಲ, ಈಗ ಒಂದು ವಾಹನವನ್ನು ತಗೋಣ. ಏನು, ಒಂದು ವಾಹನವನ್ನ ತಗೋಣ. ಯಾವುದೋ ಒಂದು ವಾಹನ 10 1 ಸೆಕೆಂಡಿಗೆ 10 ಮೀಟರ್ ವೇಗದೊಳಗ ಚಲಿಸುತ್ತಿದೆ. ಎಷ್ಟು, 10 ಮೀಟರ್ ಎಷ್ಟಕ್ಕ 1 ಸೆಕೆಂಡಿಗೆ. 1 ಸೆಕೆಂಡಿಗೆ ಎಷ್ಟು ಕ್ರಮಿಸಕತೈತಿ, ಅದು 10 ಮೀಟರ್ ವೇಗದೊಳಗ ಚಲಿಸಕತೈತಿ. ಹಾಗಾದ್ರ ಈ ರೈಲ್ ಏನಂತ ಮಾಡೋಣ ನಾವು, ರೈಲು ಯಾವುದೋ ಒಂದು ಸ್ಥಳಕ್ಕೆ, ಈ ಸ್ಥಳಕ್ಕೆ ಬರ್ಬೇಕಾಗಿತ್ತಂದ್ರ 8 ಸೆಕೆಂಡ್ಗಳನ್ನ ತೆಗೆದುಕೊಂಡರೆ ಅದು ಚಲಿಸಿದ ದೂರ ಎಷ್ಟು. ಅಂದ್ರ ಯಾವುದೋ ಒಂದು ವಾಹನ ಐತಿ, ಒಂದು ವಾಹನವು 1 ಸೆಕೆಂಡ್ಗೆ 10 ಮೀಟರ್ ವೇಗದೊಳಗ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊರಿ, ಒಂದು ವಾಹನವು
ಏನು ಒಂದು ವಾಹನವು 1 ಸೆಕೆಂಡ್ಗೆ 10 ಮೀಟರ್ ವೇಗದೊಳಗ ಚಲಿಸುತ್ತಿದೆ. ಏನು 10 ಮೀಟರ್ ವೇಗದೊಳಗ ಚಲಿಸುತ್ತಿದೆ. ಅದು ಏನು ಅದು ಅಂದ್ರೆ ಇಲ್ಲಿ ಯಾವುದು ವಾಹನವು 8 ಸೆಕೆಂಡ್ಗಳಿಗೆ ಚಲಿಸಿದ ದೂರ ಎಷ್ಟು? ಏನು 8 ಸೆಕೆಂಡ್ಗಳಿಗೆ ಚಲಿಸಿದ ದೂರ ಎಷ್ಟು ಅಂದ್ರೆ ಏನ್ ಕೇಳಿದ್ರೆ ಇಲ್ಲಿನು ದೂರವನ್ನು ಕೇಳಿದ್ರು. ಹಂಗಾದ್ರೆ ಕೊಟ್ಟಿದ್ದು ಏನೇನ್ ಕೊಟ್ರಪ್ಪ ನಮ್ಗ? ವೇಗವನ್ನು ಕೊಟ್ರ. ವೇಗ ಎಷ್ಟೈತಿ ನಮ್ಗಿಲ್ಲಿ? 10 ಮೀಟರ್ ಎಷ್ಟಕ್ಕಿದು? ಸೆಕೆಂಡಿಗೆ. ಎಷ್ಟು? 10 ಮೀಟರ್ ಪರ್ ಸೆಕೆಂಡ್. ಹೌದಾ? ಅದೇ ನಂತರ ಕಾಲ ಕೊಟ್ರ. ಕಾಲ ಎಷ್ಟೈತಪ್ಪ ನಮ್ಗಲ್ಲಿ? 8 ಸೆಕೆಂಡ್ ಐತಿ. ಹೌದಾ? ಕೇಳಿದ್ದೇನ್ ನಮ್ಗ? ದೂರವನ್ನು ಕೇಳ್ಯಾರ. ದೂರ ಅಂದ್ರ ಎಷ್ಟು ಅಂತ ಹೇಳಿ ಕೇಳ್ಯಾರ. ಫಾರ್ಮುಲಾ ಏನೈತಿ ನಮ್ಗ? ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ಈ ಫಾರ್ಮುಲಾದೊಳಗ ನಮ್ಗೆ ಕೊಟ್ಟಂತ ದತ್ತಾಂಶಗಳನ್ನ ಹಾಕುನಂತ ನಮ್ಗ ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಗ್ತೈತಿ. ಹೌದಿಲ್ಲ? ಕೇಳಿದ್ದೇನಪ್ಪ? ದೂರವನ್ನು ಕೇಳ್ಯಾರ. ದೂರ ಈಕ್ವಲ್ ಟು ಎಷ್ಟು ಕೊಟ್ರ? ವೇಗವನ್ನ 10 ಕೊಟ್ಟಾರ. 10 ಮೀಟರ್ ಪರ್ ಸೆಕೆಂಡ್ ಅನ್ನು ಕೊಟ್ಟಾರ. ಅದೇ ರೀತಿ ಟೈಮ್ ಎಷ್ಟು ಅದ? 8. ನೋಡ್ರಿ 8 0 0 8 1 8 ಎಷ್ಟು ಬಂತಿದು? 80. ಇಲ್ಲಿ ನೋಡ್ರಿ ಮೀಟರ್ಗಳಲ್ಲೇ ಕೇಳ್ಯಾರ ಅವರು. ಹೌದಾ? ಅದು ಎಷ್ಟು ವೇಗದೊಳಗೆ ಚಲಿಸ್ಯಾರ ಅಂತ ಹೇಳ್ಯಾರ ಅವರು? 1 ಸೆಕೆಂಡ್ಗೆ ಮೀಟರ್ ಒಳಗ 10 ಮೀಟರ್ ವೇಗದೊಳಗೆ ಚಲಿಸೈತಿ. ಅದನ್ನ ಸೆಕೆಂಡ್ ಒಳಗೆ ಕೇಳ್ಯಾರ ಅವ್ರು. ಹೌದಿಲ್ಲ? ಹಾಗಾದ್ರೆ ನಾವ್ ಇಲ್ಲಿ ಎದಕ್ ನೋಡ್ಬೇಕು? ಮೀಟರ್. ಚಲಿಸಿದ ದೂರ ಎಷ್ಟಾತ್ ಇಲ್ಲಿ? 80 ಮೀಟರ್. ಏನು? 80 ಮೀಟರ್ ಸಿಕ್ತು. ಅಂದ್ರ ನಾವು ದೂರವನ್ನು ಏನ್ ಮಾಡ್ಬೇಕು? ದೂರವನ್ನ ಅಳೆಯುವ ಮಾಪನಗಳ ಯಾವುವು? ಕಿಲೋಮೀಟರ್ ಒಳಗರ ಅಳಿಬೇಕು ಅಥವಾ ಮೀಟರ್ಗಳಲ್ಲಿ ಅಳಿಬೇಕು. ಏನು? ಕಿಲೋಮೀಟರ ಮತ್ತು ಮೀಟರ್ಗಳಲ್ಲಿ ಅಳಿಬೇಕು. ಅದೇ ರೀತಿ ದೂರವನ್ನ ಅಳೆಯುವ ಫಾರ್ಮುಲಾ ಏನ್ ನಮಗ ಅಥವಾ ಸೂತ್ರ ಏನು? ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ಇದ್ರ ಮೇಲೆ ಬೇಕಾದಷ್ಟು ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೋದು? ಬಿಡಿಸ್ತಾ ಹೋಗ್ಬೋದು. ಹೌದಿಲ್ಲ? ಏನ್ ಮಾಡಿದೆ ನಾವು? ದೂರ ಗೊತ್ತಾಯ್ತಪ್ಪ. ಕೊಟ್ಟಂತ ಪ್ರಶ್ನೆ ಒಳಗ ಏನ್ ಮಾಡಿದೆ ನಾವು? ದೂರ ಕೊಟ್ಟ ಅಂತಂದ್ರ ಯಾವ ರೀತಿ ಬಿಡಿಸ್ಬೇಕಂತ ಹೇಗೆ ನಮಗ್ ಗೊತ್ತಾಯ್ತು. ಅದೇ ರೀತಿ ನಮಗ್ ಏನ್ ಮಾಡ್ತಿರ್ತಾರ? ಒಮ್ಮೊಮ್ಮೆ ಕಾಲ ಕೇಳಿರ್ತಾರ. ಅಂದ್ರ ಅಗಳೇ ಎಕ್ಸಾಂಪಲ್ ನ ತಗೊಂಡೇವ ಅಂತಂದ್ರ ಯಾವ್ದೋ ಒಂದು ಏನು ಅಗಳೇ ಎಕ್ಸಾಂಪಲ್ ನ ತಗೊಂಡಂದ್ರ ಒಂದು ರೈಲ್ ಏನಿರ್ತೈತಿ 30 ಕಿಲೋಮೀಟರ್ ವೇಗದೊಳಗೆ ಚಲಿಸ್ತಿತ್ತು. ಈ ಸ್ಥಳದಿಂದ ಒಂದು ಸ್ಥಳಕ್ಕೆ ಬರ್ಬೇಕಾಗಿತ್ತಂತಂದ್ರ ಇದು ಚಲಿಸಿದ ದೂರ ಎಷ್ಟು ಅಗಲ ಬಂದಿದ್ ನಮ್ಗ? 90 ಕಿಲೋಮೀಟರ್. 90 ಕಿಲೋಮೀಟರ್ ಆಗಿತ್ತಲ್ಲ. ಒಂದು ರೈಲು 30 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ ಚಲಿಸ್ತಿತ್ತಂದ್ರ ಅದು 90 ಕಿಲೋಮೀಟರ್ನ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಹೇಗೆ ಈ ರೀತಿನ ಕ್ವಶನ್ ಮಾಡ್ಬೋದು ನಾವು. ಹೌದಿಲ್ಲ? ಕಾಲವನ್ನು ಕೂಡ ಕೇಳ್ಬೋದು. ಹಂಗಂದ್ರ ಈಗ ನೆಕ್ಸ್ಟ್ ಏನ್ ಮಾಡೋಣ ನಾವು? ಕಾಲ ಬಗ್ಗೆ ಕಾಲಕ್ಕೆ ಮೇಲೆ ಪ್ರಶ್ನೆಗಳು ಬಂದ್ರ ಯಾವ ಸೂತ್ರದೊಳಗ ಅದನ್ನ ಹಾಕಿ ಆ ಪ್ರಶ್ನೆಯನ್ನು ಬಿಡಿಸ್ಬಹುದು. ಮತ್ತೆ ಅದೇ ರೀತಿ ಕಾಲವನ್ನ ಅಳೆಯುವ ಮಾನಗಳ ಯಾವುವು ಅಂತ ಹೇಗೆ ನೋಡೋಣಂತ. ಏನು? ಕಾಲವನ್ನ ಅಳೆಯುವ ಮಾನಗಳ ಯಾವುವು ಅಂತ ಹೇಗೆ ನೋಡೋಣಂತ. ಕಾಲವನ್ನ ನಾವ್ ಏನ್ ಮಾಡ್ಬೋದು? ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳಲ್ಲಿ ಗುರುತಿಸಬೇಕಾಗುತ್ತ. ಏನು? ಕಾಲವನ್ನ ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳಲ್ಲಿ ಏನ್ ಮಾಡ್ಬೇಕು? ಗುರುತಿಸ್ಬೇಕು. ಆಲ್ಮೋಸ್ಟ್ ಅಲ್ಲ ನಮಗ್ ಕೊಟ್ಟಂತ ಪ್ರಶ್ನೆಗಳು ಯಾವ ರೀತಿ ಇರ್ತಾವಂದ್ರ ಗಂಟೆಗಳಲ್ಲಿ ಇರ್ತಾವ ಮತ್ತು ಅಥವಾ ಸೆಕೆಂಡ್ಗಳಲ್ಲಿ. ಕೊಟ್ಟಂತ ಪ್ರಶ್ನೆಗಳು ಗಂಟೆ ಮತ್ತು ಸೆಕೆಂಡ್ಗಳಿರ್ತಾವ. ಆದ್ರ ನಾವ್ ಸಮಯವನ್ನು ಯಾವ್ಯಾವ ಅಂಶಗಳಿಂದ ಯಾವ ಅಳತೆಯ ಮಾಪನಗಳಿಂದ ಗುರುತಿಸಬಹುದು? ಗಂಟೆಯಿಂದ ಗುರುತಿಸಬಹುದು ಮತ್ತ ಇನ್ನೊಂದು ನಿಮಿಷದಿಂದ ಗುರುತಿಸಬಹುದು. ಅದೇ ರೀತಿ ಸೆಕೆಂಡ್ ಇಂದ ಕೂಡ ನಾವ್ ಏನ್ ಮಾಡಬಹುದು? ಕೊಟ್ಟಂತ ಪ್ರಶ್ನೆಯನ್ನ ಬಿಡಿಸಬಹುದು. ಅದೇ ಗಂಟೆಯನ್ನು ಏನಂತ ಹೇಳ್ತಿದ್ದೇವೆ? ಅವರ್ ಅಂತ ಹೇಗೆ ಹೇಳ್ತಿದ್ದೆ. ಹೌದಾ? ಅದನ್ನ ಇಂಗ್ಲಿಷ್ ಒಳಗ ಎಚ್ ಎಂಬ ಸಿಂಬಲ್ ಇಂದ ನಾವು ಅದನ್ನ ಏನ್ ಮಾಡ್ತೇವೆ? ಅಂತಾರಾಷ್ಟ್ರೀಯ ಏಕಮಾನದಿಂದ ಗುರುತಿಸ್ತೇವೆ. ಹೌದಾ? ಅದೇ ರೀತಿ ಟೈಮ್ ಸೆಕೆಂಡ್ ಅನ್ನ ಎಸ್ ಸ್ಮಾಲ್ ಎಸ್ ಇಂದ ಏನ್ ಮಾಡ್ತೇವೆ? ಗುರುತಿಸ್ತೇವೆ. ನೀವು ಮಿನಿಟ್ MIN ಸ್ಮಾಲ್ MIN ಇಂದ ಏನ್ ಮಾಡ್ತೇವೆ? ಅದನ್ನು ಕೂಡ ಗುರುತಿಸ್ತಾ ಹೋಗ್ತೇವೆ. ಹಾಗಾದ್ರ ಕಾಲದ ಮೇಲೆ ಪ್ರಶ್ನೆಗಳ ಬಂದ್ರ ಯಾವ್ದೈತಪ್ಪ ಸೂತ್ರ ಅಂತ ಹೇಗೆ ನೋಡೋದಾದ್ರ ಆ ಸೂತ್ರನ ಏನು? ಕಾಲ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ವೇಗ. ನಿಮ್ಗ ಕಾಲದ ಮೇಲೆ ಪ್ರಶ್ನೆಗಳು ಬಂದಿದ್ವು ಅಂದ್ರ
ಅದಕ್ಕೆ ಸೂತ್ರ ಯಾವುದು? ಈ ಸೂತ್ರದೊಳಗೆ ಹಾಕಿಬಿಟ್ರೆ ಅಂದ್ರೆ ಏನ್ ಮಾಡುತ್ತಾ ನಿಮ್ ಸುಲಭವಾಗಿ ಅದು ಕೇಳಿದಂತ ಕಾಲ ಎಷ್ಟು, ಕೊಟ್ಟಂತ ಪ್ರಶ್ನೆಯಲ್ಲಿನ ಕಾಲ ಎಷ್ಟು ಅಂತ ಹೇಳಿ ನೀವು ಏನ್ ಮಾಡಬಹುದು, ಸುಲಭವಾಗಿ ಆ ಪ್ರಶ್ನೆಯನ್ನ ಬಿಡಿಸಬಹುದು. ಏನೈತಪ್ಪ ಅಲ್ಲಿ ಕಾಲ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ನಮ್ಗೆ ಅಗಳೆ ಪ್ರಶ್ನೆ ಏನ್ ಮಾಡಿದ್ದೇವೆ ನಾವು, ಇದೇ ಪ್ರಶ್ನೆಯನ್ನ ಅಗಳ ಅಲ್ಲಿ ಬಿಡಿಸಿದ್ದೇವೆ. ಅದ್ ಬಿಡಿಸಿದಾಗ ಎಷ್ಟು ಬಂದಿತ್ತು ನಮಗಲ್ಲಿ, ಎಷ್ಟು 3 ಗಂಟೆ ಅಂತ ತಗೊಂಡಿದ್ದೇವೆ. 30 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗೆ ಯಾವುದೋ ಒಂದು ಇದು ಒಂದು ರೈಲು ಚಲಿಸ್ತಿತ್ತಂದ್ರ 3 ಗಂಟೆ ನಂತರ ಅದು ಎಷ್ಟು ದೂರವನ್ನು ಕ್ರಮಿಸ್ತದಂತೆ ಅಗಳ ಕ್ವಶನ್ ಇತ್ತು. ಅವಾಗ ಏನೇನ್ ಬಂದಿತ್ತು, 90 ಕಿಲೋಮೀಟರ್ ಅಂತ ಬಂದಿತ್ತು. ಹಾಗಾದ್ರೆ ಈ ಸದ್ ನಾವೇನ್ ಮಾಡಾಕತ್ತೇವಿ, 90 ಕಿಲೋಮೀಟರ್ ಅಂತ ತಗೊಂಡೇವಿ. ಚಲಿಸಿದ ದೂರ ಎಷ್ಟು, 90 ಕಿಲೋಮೀಟರ್ ಐತಿ. ಹಾಗಾದ್ರೆ ಅದು ತೆಗೆದುಕೊಂಡ ಕಾಲ ಎಷ್ಟಾಗಿರ್ಬೇಕು ಈಗ ನಾವು, 3 ಗಂಟೆನ ಆಗಿರ್ಬೇಕು, ಹೌದಿಲ್ಲ? ಅಂದಾಗ ಮಾತ್ರ ಏನಾಗುತ್ತಾ, ನಾವು ಕೊಟ್ಟಂತ ಸೂತ್ರ ಏನಾಗಿರ್ತೈತಿ, ಬರಾಬರಿ ಆಗಿರ್ತೈತಿ. ಇದು ಹಾಗೆ ಬಂದಿತ್ತಂದ್ರ, ಬರಾಬರಿ ಬಂದಿತ್ತಂದ್ರ ಉಳಿದಂತ ಪ್ರಶ್ನೆಗಳಲ್ಲಿ ಹಾಕಿದ್ರು ಕೂಡ ಏನಾಗುತ್ತಾ, ಈ ಸೂತ್ರನ ಸರಿಯಾಗಿರ್ತೈತಿ, ಹೌದಿಲ್ಲ? ಹಾಗಾದ್ರೆ ಒಂದ್ಸಲ ಚೆಕ್ ಮಾಡೋಣ. ಅಂದ್ರ ಕೊಟ್ಟಂತಿ ಈ ಏನ್ ರೈಲ್ ಐತಲ್ಲ, ಎಷ್ಟು ವೇಗದೊಳಗೆ ಚಲಿಸಕತ್ತೈತಿ ಪರ್ ಗಂಟೆಗೆ, 1 ಗಂಟೆಗೆ 30 ಕಿಲೋಮೀಟರ್ ವೇಗದೊಳಗೆ ಚಲಿಸಕತ್ತೈತಿ. ಅದು ಚಲಿಸಿದ ದೂರ ಎಷ್ಟು, 90 ಕಿಲೋಮೀಟರ್. ಹಾಗಾದ್ರೆ ಅದು ತೆಗೆದುಕೊಂಡ ಕಾಲ ಎಷ್ಟು ಅಂತ ಕೇಳ ಕ್ವಶನ್. ಹಾಗಾದ್ರೆ ಕೊಟ್ಟಿದಂತ ದತ್ತಾಂಶಗಳು ಯಾವ ನೋಡೋಣ. ವೇಗವನ್ನು ಕೊಟ್ರ, ಹೌದಾ? ವೇಗ ಈಕ್ವಲ್ ಟು ಎಷ್ಟೈತಿ, 30 ಕಿಲೋಮೀಟರ್ ಎಷ್ಟು, 1 ಗಂಟೆಗೆ 30 ಕಿಲೋಮೀಟರ್ ಪರ್ ಗಂಟೆಯನ್ನು ಚಲಿಸ್ತೈತಿ. ಅದೇ ರೀತಿ ನಮ್ಗೆ ಏನ್ ಕೊಟ್ರ, ದೂರವನ್ನು ಕೊಟ್ರ 90 ಕಿಲೋಮೀಟರ್. ಕಿಲೋಮೀಟರ್ ಏನಾರ ಹೇಳಿದೆ, ದೂರದ ಮಾನಗಳ ಅವು ಏನ್ ಮಾನಗಳು ಕೊಟ್ಟಿರ್ತಾರಲ್ಲ, ಅಂದ್ರ ಕೊಟ್ಟಂತ ದತ್ತಾಂಶಗಳ ಮುಂದ್ಗಡೆ ಇರುವಂತ ಮಾನಗಳು ಏನ್ ಕೊಟ್ಟಿರ್ತಾರಲ್ಲ, ಅವುಗಳಿಂದನ ಅದು ಏನ್ ದೂರನೋ ಅಥವಾ ಕಾಲನೋ ಅಥವಾ ವೇಗನೋ ಅಂತ ಹೇಳಿ ನೀವು ಸುಲಭವಾಗಿ ಕಂಡುಹಿಡಿಬಹುದು. ನೋಡ್ರಿ, ಟೈಮ್ ಕೊಟ್ಟಿದ್ರಂದ್ರೆ ಏನ್ ಕೊಡ್ತಾರ, ಗಂಟೆ ಅಂತ ಕೊಟ್ಟಿರ್ತಾರ ಅಥವಾ ಸೆಕೆಂಡ್ಸ್ ಅಂತ ಹೇಳಿ ಕೊಟ್ಟಿರ್ತಾರ. ಹಾ, ಅದೇ ರೀತಿ ನಿಮ್ಗ ದೂರವನ್ನು ಕೊಡ್ಬೇಕಾಗಿತ್ತಂದ್ರೆ ಏನ್ ಮಾಡಿರ್ತಾರ, ಕಿಲೋಮೀಟರ್ ಕೊಟ್ಟಿರ್ತಾರ ಅಥವಾ ಮೀಟರ್ ಕೊಟ್ಟಿರ್ತಾರ. ಹಾ, ಅದೇ ತರ ವೇಗವನ್ನು ಕೇಳ್ಬೇಕಾಗಿತ್ತಂದ್ರೆ 2 ಕೊಟ್ಟಿರ್ತಾರೆ. ಈ ಕಡೆ ಕಿಲೋಮೀಟರ್ ಮೀಟರ್ನ ಕೊಟ್ಟಿರ್ತಾರ ಮತ್ತು ಗಂಟೆ ಸೆಕೆಂಡ್ಗಳನ್ನು ಕೊಟ್ಟಿರ್ತಾರ. ಕಿಲೋಮೀಟರ್ ಮತ್ತು ಗಂಟೆಯನ್ನು ಕೊಟ್ಟಿರ್ತಾರ ಅಥವಾ ಮೀಟರ್ ಮತ್ತು ಸೆಕೆಂಡ್ ಅನ್ನ ಕೊಟ್ಟಿರ್ತಾರೆ. ಇವು 2 ಕೊಟ್ಟಾಗ ಏನಾಗುತ್ತಾ, ಅದು ವೇಗ ಅಂತ ಹೇಳ್ಕೋಬೇಕು ನೀವು ಕೊಟ್ಟಂತ ಪ್ರಶ್ನೆ. ಈಗೇನೈತಿ, ಕಿಲೋಮೀಟರ್ ಪರ್ ಗಂಟೆ ಅಂದ್ರೆ ಇದು ಏನಾಗಿರ್ಬೋದು, ವೇಗ, ಹೌದಾ? ಅದೇ ತರ ನಮ್ಗೆ ಇನ್ನೊಂದು ಏನ್ ಕೊಟ್ರ ಅವರು, 90 ಕಿಲೋಮೀಟರ್ ಅಂದ್ರೆ ದೂರವನ್ನು ಕೊಟ್ರ. ದೂರ ಎಷ್ಟೈತಪ್ಪ ನಮ್ಗಿಲ್ಲಿ, 90 ಕಿಲೋಮೀಟರ್ ಐತಿ, ಹೌದಾ? ಕೇಳಿದಂತದ್ದೇನ್ ನಮಗಿಲ್ಲಿ ಹಂಗಂದ್ರ ಚಲಿಸ್ಬೇಕಂದ್ರ ತೆಗೆದುಕೊಂಡ ಕಾಲ ಎಷ್ಟು, ಕಾಲ ಅಂದ್ರ ಕ್ವಶನ್ ಮಾಡ್ಯಾರ. ಹಾಗಾದ್ರೆ ಈ ಫಾರ್ಮುಲಾದೊಳಗ ನಮ್ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿ ಚೆಕ್ ಮಾಡ್ಬಿಡೋಣ. ಏನೈತಪ್ಪ ಕ್ವಶನ್, ಕಾಲ ಈಕ್ವಲ್ ಟು, ನೋಡ್ರಿ ಕಾಲ ಈಕ್ವಲ್ ಟು ಫಾರ್ಮುಲಾ ಏನು, ಕಾಲ ಈಕ್ವಲ್ ಟು ಚಲಿಸಿದ ದೂರ, ಅದನ್ನ ಎದರ್ಲಿಂದ ಭಾಗಿಸ್ಬೇಕು, ವೇಗದಿಂದ ಭಾಗಿಸಿದಾಗ ನಮ್ಗೆ ಏನ್ ಸಿಗ್ತೈತಿ, ಕಾಲ ಸಿಕ್ಬಿಡ್ತೈತಿ. ಹಾಗಾದ್ರೆ ಚಲಿಸಿದ ದೂರ ಎಷ್ಟೈತಿ ನಮಗಿಲ್ಲಿ, 90 ಕಿಲೋಮೀಟರ್ ಐತಿ, ಹೌದಾ? ಅದೇ ತರ ತೆಗೆದುಕೊಂಡ ವೇಗ ಎಷ್ಟದು, ಅದು ಹೋಗುವಂತ ವೇಗ ಎಷ್ಟು, 30 ಕಿಲೋಮೀಟರ್ ಎಷ್ಟು, ಕಿಲೋಮೀಟರ್ ಪರ್ ಗಂಟೆಗೆ ಹೊಂಟೈತೆ, ಹೌದಾ? ಹಾಗಾದ್ರೆ ನೋಡ್ರಿ, ಇಲ್ಲೇ ನೋಡ್ರಿ, ಈ ಸೊನ್ನೆ ಹೋಯ್ತು, ಹೌದಾ? ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು. 3 ಒಂದ್ಲೆ ಏನು, 3 ಒಂದ್ಲೆ 3, 3 ಎಷ್ಟರ್ಲೆ 3 9, ಎಷ್ಟು ಬಂತು 3, ಏನು 3 ಗಂಟೆ. ಅಂದ್ರ ಈ ರೈಲು 30 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗೆ ಚಲಿಸ್ತಿತ್ತಂದ್ರ ಅದು 90 ಕಿಲೋಮೀಟರ್ ಹೋಗ್ಬೇಕಾಯ್ತಂದ್ರ ಎಷ್ಟು ಸಮಯ ಬೇಕಾತ್ ನಮಗಿಲ್ಲಿ, 3 ಗಂಟೆ, ಹೌದಾ? ಫಾರ್ಮುಲಾ ನಮ್ದು ರೈಟ್ ಆಯ್ತು, ಅಲ್ಲಿ 3 ಗಂಟೆ ಅಂತ ಬಂದಿತ್ತು. ಅಂದಾಗ ಇದು ಸರಿ ಆತಿಲ್ಲ ಇಲ್ಲಿ. ಅಂದ್ರ ನಾವು ಈ ರೀತಿ ಸುಲಭವಾಗಿ ಈ ಫಾರ್ಮುಲಾದೊಳಗೆ ಹಾಕೋದ್ರ ಮುಖಾಂತರ ಏನ್ ಮಾಡ್ಬೋದು, ಸುಲಭವಾಗಿ ಕೊಟ್ಟಂತ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಬಹುದು. ನಾವು ಕಿಲೋಮೀಟರ್ ಒಳಗೆ ಏನು ಗಂಟೆಯ ಮೇಲೆ ಕಂಡುಹಿಡಿದೇವೆ. ಈಗ ಏನ್ ಮಾಡೋಣ, ಸೆಕೆಂಡ್ ಒಳಗೆ ಕಂಡುಹಿಡಿಯೋಣ ಅಂತ. ಏನು, ಸೆಕೆಂಡ್ ಒಳಗ ಕಂಡುಹಿಡಿಯೋಣ. ಸೇಮ್ ಎಕ್ಸಾಂಪಲ್ ನ ತಗೋಣಂತ ಇನ್ನೊಂದ್ಸಲ. ಯಾವ್ದೋ ಒಂದು ವಾಹನ ಐತಿ, ಆ ವಾಹನ ಎಷ್ಟು ವೇಗದೊಳಗೆ ಚಲಿಸಕತೈತಿ, 10 ಮೀಟರ್ ಒಂದು ಸೆಕೆಂಡ್ಗೆ ಎಷ್ಟು ಚಲಿಸಕತೈತಿ, 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು, ಏನು ರೈಲು ಅದು ಏನ್ ಮಾಡ್ತೈತಿ, ಒಂದು ಸ್ಥಳಕ್ಕ ಎಷ್ಟು 80 ಮೀಟರ್
ಮೀಟರ್ ಅನ್ನ ಕ್ರಮಿಸಲು ಒಂದು ವಾಹನವು 1 ಸೆಕೆಂಡಿಗೆ 10 ಮೀಟರ್ ವೇಗದೊಳಗ ಚಲಿಸುತ್ತಿದೆ. ಅದು 80 ಮೀಟರ್ ಅನ್ನ ಕ್ರಮಿಸಲು ತೆಗೆದುಕೊಂಡ ಕಾಲ ಎಷ್ಟು? ತೆಗೆದುಕೊಂಡ ಕಾಲ ಎಷ್ಟು? ಕೊಟ್ಟಂತ ಪ್ರಶ್ನೆ ಒಳಗ ಏನೇನ್ ಕೊಟ್ರಪ್ಪ ನಮ್ಗ? ವೇಗವನ್ನು ಕೊಟ್ರ. ವೇಗ ಅಂದ್ರೆ ಎಷ್ಟೈತಿ ಇಲ್ಲಿ? 10 ಮೀಟರ್. ಎಷ್ಟು? 1 ಸೆಕೆಂಡ್ಗೆ ಎಷ್ಟದ? 10 ಮೀಟರ್ ಪರ್ ಸೆಕೆಂಡ್. ಅದೇ ತರ ದೂರ ಎಷ್ಟು ಕೊಟ್ರ ನಮ್ಗಿಲ್ಲಿ? ಎಷ್ಟು? 80 ಮೀಟರ್. ಹೌದಾ? 80 ಮೀಟರ್ ಕೊಟ್ರ. ಅದೇ ತರ ನಮ್ ಕೇಳಿದ್ದೇನವರು? ಕಾಲವನ್ನು ಕೊಟ್ರ. ಕಾಲ ಏನ್ ಕೇಳ್ಯಾರ ಅವರು? ಕಾಲ ಎಷ್ಟು ಅಂತ ಕ್ವಶನ್ ಮಾಡ್ಯಾರ. ಹೌದಾ? ವೇಗ ಕೊಟ್ರ, ದೂರ ಕೊಟ್ರ. ಈಗ ನಾವು ಕಾಲವನ್ನ ಸುಲಭವಾಗಿ ಕಂಡುಹಿಡಬಹುದು. ನಮ್ಮ ಫಾರ್ಮುಲಾ ಏನೈತಿ? ಕಾಲ ಈಕ್ವಲ್ ಟು ಚಲಿಸಿದ ದೂರ ಮತ್ತು ತೆಗೆದುಕೊಂಡ ಅದು ವೇಗ. ಅದನ್ನ ಮಾಡ್ಬಿಟ್ರೆ ಅಂದ್ರೆ ಏನ್ ಸಿಗ್ತೈತೆ ನಮ್ಗ? ಕಾಲ ಸಿಗ್ಬಿಡ್ತದೆ. ಕಾಲ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ವೇಗ ಮಾಡ್ಬಿಟ್ರೆ ಏನಾಗುತ್ತೆ ನಮ್ಗ? ಅದು ತೆಗೆದುಕೊಂಡ ಕಾಲ ಎಷ್ಟಂತ ಗೊತ್ತಾಗುತ್ತೆ. ಹೌದಿಲ್ಲ? ಕಾಲ ಈಕ್ವಲ್ ಟು ಸೂತ್ರದೊಳಗ ಕೊಟ್ಟಂತ ದತ್ತಾಂಶಗಳನ್ನ ಹಾಕ್ರಿ. ಎಷ್ಟೈತಪ್ಪ ಚಲಿಸಿದ ದೂರ? 80 ಮೀಟರ್ ಐತಿ. ಅದು ತೆಗೆದುಕೊಂಡ ಅದು ಚಲಿಸಿದ ವೇಗ ಎಷ್ಟೈತಿ? 10 ಐತಿ. ನೋಡ್ರಿ, ಈ 0 ಹೋಯ್ತು. ಉಳಿದಿದ್ದು ಎಷ್ಟು? 1 ಐತಿ, ತಳಗ 8, ಮ್ಯಾಗಂದ 8 ಐತಿ. ಅಂದ್ರ 8 ಹೋಗುತ್ತ. ಅಂದ್ರೆ ಇದು ಎಷ್ಟು? 8 ಏನಿದು? ಸೆಕೆಂಡ್. ಏನಿದು? ಸೆಕೆಂಡ್ ಅಂತ ಕರಿತೇವೆ. ಅಂದ್ರ ಎಷ್ಟು ವೇಗದೊಳಗೆ ಹೊಂಟಿತ್ತು? ಇಷ್ಟ ಮೀಟರ್ ಅನ್ನ 80 ಮೀಟರ್ ಅನ್ನ ಕ್ರಮಿಸಬೇಕಾಯ್ತು. 10 ಮೀಟರ್ ಪರ್ ಸೆಕೆಂಡ್ ವೇಗದೊಳಗೆ ಚಲಿಸುವಂತ ರೈಲು 80 ಮೀಟರ್ ಅನ್ನ ಕ್ರಮಿಸ್ಬೇಕಾಗಿತ್ತಂದ್ರ ಅದು ತೆಗೆದುಕೊಳ್ಳೋ ಸಮಯ ಎಷ್ಟು? 8 ಸೆಕೆಂಡ್ಗಳು ಅಂತ ಕರಿತೇವೆ ನಾವು. 8 ಸೆಕೆಂಡ್ಗಳು ಅಂತ ಕರಿತೇವೆ. ಇದುವರೆಗೆ ಏನ್ ಮಾಡಿದೆ ನಾವು? ಕಾಲದ ಬಗ್ಗೆ ಗೊತ್ತಾಯ್ತಪ್ಪ. ಕಾಲದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದ್ರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಯ್ತು. ಅದೇ ತರ ಇನ್ನೊಂದ್ ತರ ಕ್ವಶನ್ ಕೂಡ ಮಾಡ್ಬೋದು ನಿಮ್ಗ. ಯಾವ್ದಂದ್ರ ಒಂದು ರೈಲು ಏನ್ ಮಾಡ್ತೈತಿ? 800 ಮೀಟರ್ ಅನ್ನ 800 ಮೀಟರ್ ಅನ್ನ 10 ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ಒಂದು ರೈಲು 800 ಮೀಟರ್ ಅನ್ನು 1 ಸೆಕೆಂಡ್ಗಳಲ್ಲಿ ಕ್ರಮಿಸಿದರೆ ಅದು ಚಲಿಸಿದ ವೇಗ ಎಷ್ಟು ಅಂತ ಕೇಳ್ಬೋದು. ಹೌದಿಲ್ಲ? ಈಗ ನೋಡ್ರಿ, ಇದು ಒಂದು ರೈಲು ಅಂತ ತಗೋನಂತ. ಈ ರೈಲ್ ಏನ್ ಮಾಡ್ತೈತಿ? ಇಲ್ಲಿಂದ ಇಲ್ಲಿ ಬರೋಕ ಇಲ್ಲೊಂದು ಯಾವ್ದೋ ಒಂದು ಕಂಬ ಐತಿ. ಇದು ಪೂರ್ತಿ ಒಂದು ರೈಲು ಈ ಕಂಬವನ್ನು ದಾಟಬೇಕಾಗೈತಿ. ಈ ದಾಟಿ ಅಂದ್ರ ಈ ಭಾಗದೊಳಗೆ ಬಂದು ಕೂಡ್ಬೇಕಾಗೈತಿ. ಹೌದಾ? ಇಲ್ಲಿಂದ ಈ ಕಡೆ ಬರ್ಬೇಕಾಯ್ತ ಅಂದ್ರ ಈ ರೈಲು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಯ್ತ ಅಂದ್ರ ಈ ರೈಲಿನ ಉದ್ದ ಎಷ್ಟೈತಿ ಅಂದ್ರ 300 ಮೀಟರ್ ಐತಿ ಅಂತ ತಗೋನಂತ. 300 ಮೀಟರ್ ಇದೆ ಅಂತ ತಗೋನಂತ. ಈ 300 ಮೀಟರ್ ಇರುವಂತ ರೈಲು ಈ ಕೊಂಬವನ್ನು ದಾಟಬೇಕಾಗಿತ್ತಂದ್ರ ಎಷ್ಟು ಸೆಕೆಂಡ್ ತಗೋತೈತಿ ಅಂದ್ರ 8 ಸೆಕೆಂಡ್ ತಗೋದಂತ ತಗೋನಂತ. ಎಷ್ಟು? 8 ಸೆಕೆಂಡ್ ಸಮಯವನ್ನು ತಗೋತೈತಿ. ಹಾಗಾದ್ರೆ ಇಲ್ಲಿಂದ ಇದು ಪಡ್ಗನ ಇಲ್ಲಿಗೆ ಹೋಗ್ಬೇಕಾಗಿತ್ತಂದ್ರ ತೆಗೆದುಕೊಂಡ ಸಮಯ ಎಷ್ಟು ಅಂತ ಈ ರೀತಿ ಕೂಡ ನಮ್ಗ ಕ್ವಶನ್ ಮಾಡ್ಬೋದು. ಹೌದಿಲ್ಲ? ಹಾಗಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ನಾವು? ವೇಗದ ಬಗ್ಗೆ ತಿಳ್ಕೊನಂತ. ಏನ್ ಮಾಡೋಣ ನಾವು? ವೇಗದ ಬಗ್ಗೆ ತಿಳ್ಕೊನಂತ. ಹಾಗಾದ್ರೆ ವೇಗವನ್ನ ಅಳೆಯುವ ಮಾನಗಳು ಯಾವುವು ಅಂತ ನೋಡೋದಾದ್ರ ನಾವ್ ಏನ್ ಅಗಳೆ ಹೇಳಿದೇವಲ್ಲ ದೂರ ಮತ್ತು ಕಾಲದ ಎರಡುಗಳನ್ನ ದೂರ ಮತ್ತು ಡಿವೈಡೆಡ್ ಬೈ ವೇಗನ ಏನಾಗಿರ್ತೈತಿ? ಇಲ್ಲಿ ವೇಗದ ಅಳತೆಯ ಮಾನಗಳಾಗಿರ್ತದೆ. ನೋಡ್ರಿ, ವೇಗವನ್ನ ದೂರ, ಕಾಲ ಎಂಬ 2 ಮಾನಗಳಲ್ಲಿ ಬಳಸಿ ವೇಗವಾದ ಮಾನವನ್ನ ಗುರುತಿಸಲಾಗುತ್ತದೆ. ವೇಗದ ಮಾನಗಳೇನು? ದೂರ ಮತ್ತು ಕಾಲದ 2 ಮಾನಗಳನ್ನ ಬಳಸ್ಕೊಂಡ್ಕೆ ಏನ್ ಮಾಡ್ಬೋದು ನಾವು? ಏನ್ ಮಾಡ್ತೇವೆ? ವೇಗದ ಮಾನಗಳನ್ನ ತಿಳ್ಕೊತೇವೆ. ಹಾಗಾದ್ರ ದೂರದ ಮಾನಗಳು ಯಾವಿದ್ದು? ಕಿಲೋಮೀಟರ್, ಮೀಟರ್. ಕಾಲದ ಮಾನಗಳು ಯಾವುವು? ಗಂಟೆ, ನಿಮಿಷ ಮತ್ತು ಸೆಕೆಂಡ್. ಅದೇ ರೀತಿ ವೇಗದ ಮಾನಗಳು ಯಾವುದು? ಇಲ್ಲಿ ನಮ್ಗ ಕಿಲೋಮೀಟರ್ ಬೈ ಗಂಟೆಯರ್ ಆಗಿರ್ಬೋದು. ಅದೇ ರೀತಿ ಮೀಟರ್ ಪರ್ ಸೆಕೆಂಡರ ಆಗಿರ್ಬೋದು. ಇವೆರಡು ಎದರದು? ವೇಗದ ಮಾನಗಳು ಅಂತ ಕರಿತೇವೆ. ಹಾಗಾದ್ರ ವೇಗದ ಮೇಲೆ ಪ್ರಶ್ನೆಗಳು ಬಂದ್ವು ಅಂದ್ರ ಇದನ್ನ ಯಾವ ರೀತಿ ಬಿಡಿಸ್ಬೋದು? ಅದನ್ನ ಬಿಡಿಸಕ್ಕೆ ಯಾವ್ದಾದ್ರು ಸೂತ್ರ ಐತೆ ಅಂತ ನೋಡೋದಾದ್ರ ವೇಗದ ಮೇಲೆ ಬಂದಂತ ಪ್ರಶ್ನೆಗಳನ್ನು ಬಿಡಿಸುವ ಸೂತ್ರ ಏನು? ವೇಗ ಈಕ್ವಲ್ ಟು ಚಲಿಸಿದ ದೂರ. ಚಲಿಸಿದ ದೂರ ಈಕ್ವಲ್ ಟು ತೆಗೆದುಕೊಂಡ ಕಾಲ. ಚಲಿಸಿದ ದೂರ ಈಕ್ವಲ್ ಟು ತೆಗೆದುಕೊಂಡ ಕಾಲ. ಅಂದ್ರ ವೇಗ ಕಂಡು ಹಿಡಿಬೇಕಾಗಿತ್ತಂದ್ರ ಅದು ಎಷ್ಟು ಚಲಿಸೈತಲ್ಲ
ಆ ಚಲಿಸಿದ ದೂರವನ್ನ ಅದು ಎಷ್ಟು ಸಮಯ ತಗೊಂಡಿರ್ತಲ್ಲ ಅದರಿಂದ ಕಳೆದ ಬಿಟ್ಟಾಗ ನಮ್ಗೆ ಏನ್ ಸಿಗ್ತೈತಿ, ಅದು ಎಷ್ಟು ವೇಗದೊಳಗ ಚಲಿಸೈತಿ ಅಂತ ಹೇಗೆ ಗೊತ್ತಾಗತ್ತೆ. ನಾವು ಹೋದಂತ ದೂರ ಮತ್ತು ಕಾಲ ಕಂಡುಹಿಡಿಯಬೇಕಾಗಿತ್ತಂದ್ರ ಏನ್ ಮಾಡ್ತಿದ್ದೇವೆ ಅಲ್ಲಿ, ಎರಡಕ್ಕೂ ವೇಗವನ್ನು ಕೇಳ್ತಿದ್ದೇವೆ. ಒಂದಕ್ಕ ದೂರ ಎಷ್ಟು ಅಂತ ಕೇಳಿದೇವಿ, ಒಂದಕ್ಕ ಸಮಯ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ತಿದ್ದೇವೆ. ಈ ಮೂರನೇದಕ್ಕೆ ಇನ್ನೊಂದು ಯಾವ ರೀತಿ ಕ್ವಶನ್ ಕೇಳ್ಬೋದು, ವೇಗ ಎಷ್ಟಂತ ಕೂಡ ಕೇಳ್ಬೋದಲ್ಲ ನಮ್ಗ, ಹೌದಿಲ್ಲ? ಅವಾಗ ಏನ್ ಮಾಡ್ಬೇಕು ನೋಡ್ರಿ, ಅದೇ ಅಗಳ ಎಕ್ಸಾಂಪಲ್ ನ ಚಂದ ತಗೊಂಡ ಅದು ಈ ಮೂರು ಫಾರ್ಮುಲಾಗಳು ಒಂದೇ ಎಕ್ಸಾಂಪಲ್ಗೆ ಅಪ್ಲೈ ಮಾಡಕತ್ತೀನಿ ನಾನು. ಯಾಕಂತಂದ್ರ ಎಲ್ಲವುಗಳನ್ನ ಅಪ್ಲೈ ಒಂದ್ ಕೊಟ್ಟಿದ್ರಂದ್ರ ಇನ್ನೊಂದು ಕೇಳಿದಾಗ ಅದು ಒಂದು ಉತ್ತರ ಬಂದಿರ್ತದ. ಆ ಉತ್ತರ ತಗೊಂಡು ಆ ಪ್ರಶ್ನೆ ಮಾಡ್ಕೊಂಡಿದ್ದೇವೆ ಅಂದ್ರ ಅದಕ್ಕೆ ನಮ್ಗೆ ಕೇಳಿದಂತ ಪ್ರಶ್ನೆ ಏನಾಗಿರ್ಬೇಕು, ಉತ್ತರ ಬರ್ತಿರ್ಬೇಕು. ಅಂದಾಗ ಈ ಮೂರು ಫಾರ್ಮುಲಾಗಳ ಏನಂತ ಹೇಳ್ತೇವೆ ನಾವು ಸರಿಯಾಗಿದೆ ಅಂತ ಹೇಗೆ ನೀವು ಒಪ್ಕೋತಿರಿಲ್ಲ. ಹಾಗಾದ್ರೆ ಅದ್ರ ಸಲಗ ಇನ್ನೊಂದು ಅದೇ ಎಕ್ಸಾಂಪಲ್ ನಾ ಎತ್ಕೋಕತ್ತೀನಿ ನಾನು ನಿಮ್ಗೆ ಹೊಳ್ಳಿ. ಆಗಲೇ ಒಂದು ಆ ರೈಲ್ ಏನ್ ಚಲಿಸ್ತಿತ್ತಲ್ಲ ಅದು ಎಷ್ಟು ಅಗಲ ಅಂತ ಫಸ್ಟ್ನೇದು ಒಂದು ಎಕ್ಸಾಂಪಲ್ 30 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗೆ ಚಲಿಸ್ತದ ಅಂತ ಹೇಳಿದ್ದೇನೆ. 30 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗೆ ಚಲಿಸ್ತಿತ್ತಂದ್ರ ಅದು ಎಷ್ಟು ಕಿಲೋಮೀಟರ್ ಚಲಿಸ್ತದ ಅಂತ ಹೇಳಿದೆ, 90 ಕಿಲೋಮೀಟರ್, ಅದು 3 ಗಂಟೆ ಒಳಗೆ ಚಲಿಸ್ತದ ಅಂತ ಹೇಳಿದೆ. ಇದ್ರ ಮ್ಯಾಗ ಯಾವ ರೀತಿ ಕ್ವಶನ್ ಮಾಡ್ಬೋದು, ಅದೇ ದತ್ತಾಂಶಗಳನ್ನು ಬಳಸ್ಕೊಂಡ್ಕೆ ಆಗಲ ಕೇಳಿದವಲ್ಲ ಆ ಬಂದಂತ ಉತ್ತರದ ದತ್ತಾಂಶ ಮತ್ತು ಕೊಟ್ಟಂತ ಪ್ರಶ್ನೆ ದತ್ತಾಂಶಗಳೆಲ್ಲ ಇರುವಂತ ದತ್ತಾಂಶಗಳನ್ನು ಬಳಸ್ಕೊಂಡ್ಕೆ ಅದೇ ಕ್ವಶನ್ ಇದ್ರೊಳಗೆ ಯಾವ ರೀತಿ ಕೇಳಬಹುದು ಅಂತ ಹೇಗೆ ನೋಡೋಣಂತ. ಈಗ ಏನು, ಒಂದು ರೈಲಿನ ಉದ್ದ ಎಷ್ಟೈತಿ ಅಂದ್ರ ರೈಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಷ್ಟು ಚಲಿಸ್ತೈತಿ, 90 ಕಿಲೋಮೀಟರ್ ಅನ್ನ ಕ್ರಮಿಸ್ತೈತಿ ಅಂತ ಹೇಗೆ ತಗೊಳೋಣ. ಎಷ್ಟು, 90 ಕಿಲೋಮೀಟರ್ ಅನ್ನ ಎಷ್ಟರೊಳಗೆ ಚಲಿಸ್ತೈತಿ, ಅದು 3 ಗಂಟೆ. ಇಲ್ಲಿಗೆ ಬರ್ಬೇಕೈತಂದ್ರೆ ಎಷ್ಟು ತಗೋತೈತಿ, 3 ಗಂಟೆಯನ್ನು ತಗೋತೈತಿ. ಏನು, 3 ಗಂಟೆಯನ್ನು ತಗೋತೈತಿ. ಹಾಗಾದ್ರ ರೈಲು ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋಗ್ಬೇಕೈತಂದ್ರ ಅದು ಚಲಿಸಿದ ವೇಗ ಎಷ್ಟು, ಏನು, ಅದು ಚಲಿಸಿದ ವೇಗ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡು. ಅಂದ್ರೆ ಏನು, ಒಂದು ರೈಲು 90 ಕಿಲೋಮೀಟರ್ ಅನ್ನ ಕ್ರಮಿಸಲು 3 ಗಂಟೆಯನ್ನ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಬೋದು. ನಮ್ಗ ಸೂತ್ರ ಐತಿ, ಹೌದಾ? ಈ ಸೂತ್ರದೊಳಗ ನಮ್ ಕೊಟ್ಟಂತ ದತ್ತಾಂಶಗಳನ್ನ ಹಾಕ್ಬಿಟ್ಟಾಗ ಏನ್ ಸಿಗ್ತದ, ಆ ರೈಲಿನ ವೇಗ ಸಿಗ್ತೈತಿ, ಹೌದಿಲ್ಲ? ಹಾಗಾದ್ರೆ ಕೊಟ್ಟಂತ ಪ್ರಶ್ನೆ ಒಳಗ ಏನೇನ್ ಕೊಟ್ರಪ್ಪ ನೋಡ್ರಿ. ನಾ ಏನ್ ಹೇಳಿದ್ ನಿಮ್ಗ, ಆ ಕೊಟ್ಟಂತ ದತ್ತಾಂಶಗಳು ಮುಂದ್ಗಡೆ ಏನ್ ಯೂನಿಟ್ ಗಳನ್ನ ಕೊಟ್ಟಿರ್ತಾರ, ಹೌದಾ? ಅಳತೆಯ ಮಾನಗಳನ್ನು ಕೊಟ್ಟಿರ್ತಾರಲ್ಲ ಅವುಗಳಿಂದನ ಅವು ಕೊಟ್ಟಂತ ಪ್ರಶ್ನೆ ಒಳಗಿನ ಯಾವ ಅಂಶಗಳನ್ನು ಕೊಟ್ಟರ ಯಾವ ಅಂಶವನ್ನು ಕೇಳಬಹುದು ಅಂತ ಹೇಗೆ ನೀವು ತಿಳ್ಕೊಬಹುದು. ಕಿಲೋಮೀಟರ್ ಯಾವ ಅಳತೆಯ ಮಾನಗಳಿವು, ದೂರದ ಅಳತೆಯ ಮಾನಗಳು, ಹೌದಿಲ್ಲ? ದೂರವನ್ನು ಅಳೆಯುವ ಮಾನಗಳಿವು. ಕಿಲೋಮೀಟರ್ ದೂರ ಅಂತಂದ್ರೆ 90 ಕಿಲೋಮೀಟರ್ ಇದು ಏನಾಗಿರ್ಬೋದು, ದೂರನ ಆಗಿರ್ತೈತಿ, ಹೌದಿಲ್ಲ? ದೂರ ಎಷ್ಟು ಕೊಟ್ರ ನಮ್ಗೆ ಇಲ್ಲಿ, 90 ಕಿಲೋಮೀಟರ್ ಕೊಟ್ರ, ಹೌದಾ? 90 ಕಿಲೋಮೀಟರ್ ಕೊಟ್ರ. ಅದೇ ತರ ಸಮಯವನ್ನು ಕೊಟ್ರ, ಸಮಯ ಎಷ್ಟು ಕೊಟ್ರ, ಕಾಲ ಈಕ್ವಲ್ ಟು ಎಷ್ಟು ಕೊಟ್ರ, 3 ಗಂಟೆಯನ್ನ ಕೊಟ್ರ. ಕೇಳಿದ್ದೇನ್ ನಮ್ಗ, ವೇಗ ಎಷ್ಟು ಅಂತ ಹೇಗೆ ಕೇಳ್ಯಾರ. ಏನು, ವೇಗ ಎಷ್ಟು ಅಂತ ಹೇಗೆ ಕೇಳ್ಯಾರ ನಮ್ಗ ಅವ್ರು, ಹೌದಿಲ್ಲ? ಸೂತ್ರ ಐತಿ, ಆ ಸೂತ್ರದೊಳಗೆ ಹಾಕಿದಾಗ ನಮ್ಗೆ ಎಷ್ಟು ಬರ್ಬೇಕು, ನಮ್ಗೆ ಫಸ್ಟ್ ನಿಮ್ಗೆ ಆನ್ಸರ್ ಗೊತ್ತೈತಿ, ನಿಮ್ಗೆ ಎಷ್ಟು, 30 ಕಿಲೋಮೀಟರ್ ಪರ್ ಗಂಟೆ ಅಂತ ಹೇಗೆ ಗೊತ್ತಿರ್ಬೇಕು. ಅದು ಬಂತಂದ್ರೆ ಇದು ಸೂತ್ರ ಏನಾಗಿರ್ತೈತಿ, ಸರಿಯಾಗಿದೆ ಅಂತ ಹೇಗೆ ನಿಮ್ಗೆ ಗೊತ್ತಾಗತ್ತ, ಹೌದಿಲ್ಲ? ಈ ಸೂತ್ರದೊಳಗೆ ಹಾಕಿ ಚೆಕ್ ಮಾಡೋಣ ಅಂತ. ಏನೈತಿ ಸೂತ್ರ, ವೇಗ ಈಕ್ವಲ್ ಟು ಚಲಿಸಿದ ದೂರವನ್ನ ನಾವು ಕಾಲದಿಂದ ಕಳೆದು ಬಿಡಬೇಕು. ಚಲಿಸಿದ ದೂರ ಎಷ್ಟೈತಿ, 90 ಐತಿ. ತೆಗೆದುಕೊಂಡ ಕಾಲ ಎಷ್ಟೈತಿ, 3 ಗಂಟೆ ಐತಿ. 3 ಒಂದ್ಲೆ 3, 3 3ಲೆ 9 0 0 ಎಷ್ಟು ಬಂತು, 30 ಬಂತು. ಹಾಗಾದ್ರ ಅದ್ರ ವೇಗ ಎಷ್ಟಾತಿಲ್ಲ ನಮಗ, 30 ಕಿಲೋಮೀಟರ್ ಪರ್ ಗಂಟೆ. ಏನು, 30 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗ ಆ ರೈಲ್ ಚಲಿಸ್ತಂದ್ರ ಇಷ್ಟು ವೇಗದೊಳಗೆ ಹೊಕ್ಕಿತ್ತಂದ್ರ ಮಾತ್ರ ಅದು 3 ಗಂಟೆ ಒಳಗ ಎಷ್ಟು ಕಿಲೋಮೀಟರ್ ಕ್ರಮಿಸ್ತೈತಿ, 90 ಕಿಲೋಮೀಟರ್ನ ಕ್ರಮಿಸಕ ಸಾಧ್ಯ ಆಗತ್ತ. ನೀವು ಸಾಮಾನ್ಯವಾಗಿ ಒಂದೊಂದ್ಸಲ ನಿಮ್ಮ ಊರುಗಳಲ್ಲಿ ಹೇಳ್ತಿರ್ತೀರಿ, ನಿಮ್ಮ ಪಪ್ಪ ನಿಮ್ ಪಪ್ಪ ಎಲ್ಲೇ ಊರಿಗೆ ಹೋಗಿರ್ತಾನ, ನಿಮ್ ಮನ್ಯಾಗ ಯಾರೋ ಒಬ್ರು ಬೇರೆ ಯಾವ್ದೋ ಒಂದು ಊರಿಗೆ ಹೋಗಿರ್ತಾರ. ಪಪ್ಪ ಊರಿಗೆ ಯಾವಾಗ ಬರಾಕತ್ತೀನಿ ಅಂತ ಹೇಳ್ತಾರ. ಎಷ್ಟ್ ಗಂಟೆಗೆ ಬರ್ತಿ ಅಂತ ಹೇಗೆ ಕೇಳ್ತಿರ್ತೀರಿ. 2 ಗಂಟೆ ಬಿಟ್ಟು ಬರ್ತಿರ್ತೀನಿ,
2 ಗಂಟೆಗೆ ಬರ್ತೀನಿ ಅಪ್ಪಿ, 3 ಗಂಟೆ ಬಿಟ್ಟು ಬರ್ತೀನಿ, ಇನ್ನೊಂದು ಅರ್ಧ ತಾಸ್ನೇ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ. ಅರ್ಧ ತಾಸ್ನೇ ಬರ್ಬೇಕಾಯ್ತಂದ್ರ ಅವ್ರು ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತಿ ಅಂದ್ರ ಅರ್ಧ ತಾಸು ಅಂದ್ರೆ ಎಷ್ಟು 30 ನಿಮಿಷ ಅಂತ ಹೇಳ್ತೇವೆ. 30 ನಿಮಿಷವನ್ನ ಫಾರ್ ಎಕ್ಸಾಂಪಲ್ ಒಂದು 10 ಕಿಲೋಮೀಟರ್ ಐತಿ ಅಂತ ಹೇಳಿ ತಗೋಣ. ಅಂದ್ರ ನಿಮ್ ಮನೆಯಲ್ಲಿ ಎ ಅಂತ ಹೇಳಿ ತಗೋಣಂತ, ಅವ್ರು ಇರುವಂತ ಸ್ಥಳವನ್ನ ಬಿ ಅಂತ ಹೇಳಿ ತಗೋಣಂತ. ನೀವ್ ಏನ್ ಮಾಡಕತ್ತೀರಿ, ನಿಮ್ ಪಪ್ಪ ಕಾಲ್ ಮಾಡ್ಕೆ ಮನಿಗ್ ಬಾ ಅಂತ ಹೇಳಿ ಹೇಳಕತ್ತೀರಿ. ಅವ್ರು ಇಲ್ಲಿಂತ್ರ ಇಲ್ಲಿಗೆ ಬರ್ಬೇಕಾಗಿತ್ತಂದ್ರ ಎಷ್ಟು ದೂರ ಐತಿ ಅಂದ್ರ 10 ಕಿಲೋಮೀಟರ್ ಐತಿ. ದೂರ ಎಷ್ಟೈತಿ? 10 ಕಿಲೋಮೀಟರ್ ಐತಿ. 10 ಕಿಲೋಮೀಟರ್ ಐತಿ. ಅವ್ರು ಎಷ್ಟಕ್ ನಿಮ್ ಕಾಲ್ ಮಾಡ್ದಾಗ ಹೇಳ್ಯಾರ? 30 ನಿಮಿಷದೊಳಗ್ ಬರ್ತೀನಿ ಅಂತ ಹೇಳಿ ಹೇಳ್ಯಾರ. 30 ನಿಮಿಷದೊಳಗ್ ಬರ್ತೀನಿ ಅಂತ ಹೇಳ್ಯಾರ. ಕಿಲೋಮೀಟರ್ ಗೊತ್ತೈತಿ, 30 ನಿಮಿಷ ಐತಿ. ಹಾಗಾದ್ರ ಅವ್ರು ಎಕ್ಸಾಕ್ಟ್ ಟೈಮ್ 30 ನಿಮಿಷಕ್ಕೆ ಬರ್ಬೇಕಾಗಿತ್ತಂದ್ರ ಎಷ್ಟು ವೇಗದೊಳಗ್ ಬರ್ಬೇಕು ಅಂತ ಹೇಳಿ ನಾವು ಕಂಡು ಹಿಡಿಬಹುದು. ಅದನ್ನ ಯಾವ ರೀತಿ ಅಂದ್ರ ವೇಗದ ಫಾರ್ಮುಲಾದೊಳಗ ಹಾಕಿದೆ ಅಂದ್ರೆ ಏನ್ ಮಾಡ್ಬೋದು, ಅವ್ರು ಎಷ್ಟು ವೇಗದೊಳಗ್ ಬಂದ್ರ 30 ನಿಮಿಷ ಎಕ್ಸಾಕ್ಟ್ ಆಗಿ ನಿಮ್ ಮನೆಗೆ ಬರ್ಬೋದು ಅಂತ ಹೇಳಿ ನಾವ್ ಏನ್ ಮಾಡ್ಬೋದು, ಸುಲಭವಾಗಿ ಕಂಡು ಹಿಡಿಬಹುದು. ಇದೇನು ಕಿಲೋಮೀಟರ್ ಒಳಗೆ ಕಂಡು ಹಿಡಿದೇವೆ. ಇನ್ನೊಂದು ಎಕ್ಸಾಂಪಲ್ ಕೂಡ ನಾವು ನೋಡೋಣ. ತಗೊಳ್ಳಿದ್ದೆ ಏನ್ ಮಾಡಿದೇವೆ, ಇನ್ನೊಂದು ಎಕ್ಸಾಂಪಲ್ ಮೀಟರ್ ಒಳಗೆ ಕೂಡ ಹೇಳಿದ್ದೇವೆ. ಹಾಗಾದ್ರ ಅದೇ ಒಂದು ವಾಹನ ಏನ್ ಮಾಡ್ತಿತ್ತು, ಒಂದು ವಾಹನ ಅಂತ ಹೇಳಿ ತಗೋತಿದ್ದೀವಿ. ಈ ಒಂದು ಯಾವ್ದೋ ಒಂದು ವಾಹನ ಒಂದು ಸ್ಥಳ, ಈ ಸ್ಥಳದಿಂದ ಈ ಸ್ಥಳಕ್ಕ ಎಷ್ಟು ದೂರ ಐತೆ ಅಂತ ಹೋಗ್ಬೇಕಾಗೈತೆ. ಎಷ್ಟಂದ್ರ 80 ಮೀಟರ್. 80 ಮೀಟರ್ 80 ಮೀಟರ್ ಕ್ರಮಿಸ್ಬೇಕಾಗೈತಿ. ಈ 80 ಮೀಟರ್ ಕ್ರಮಿಸಕ್ಕೆ ಎಷ್ಟು ಸಮಯ ತಗೋತದ? 8 ಸೆಕೆಂಡ್. ಎಷ್ಟು ಸಮಯ ತಗೋತದ? 8 ಸೆಕೆಂಡ್ಗಳನ್ನು ತಗೋತೈತಿ. 8 ಸೆಕೆಂಡ್ ತಗೋಬೇಕಾಗೈತಿ ಅಂದ್ರ ಒಂದು ವಾಹನವು 80 ಮೀಟರ್ ದೂರವನ್ನ, ಪ್ರಶ್ನೆ ಅರ್ಥ ಮಾಡ್ಕೊರಿ, ಒಂದು ವಾಹನವು 80 ಮೀಟರ್ ದೂರವನ್ನ 8 ಸೆಕೆಂಡುಗಳಲ್ಲಿ ಕ್ರಮಿಸಬೇಕಾದರೆ, ಏನು 8 ಸೆಕೆಂಡ್ಗಳಲ್ಲಿ ಕ್ರಮಿಸಬೇಕಾದರೆ ಅದು ಚಲಿಸಬೇಕಾದ ವೇಗ ಎಷ್ಟು? ಅಂದ್ರ ಎಕ್ಸಾಕ್ಟ್ ಆಗಿ 80 ಮೀಟರ್ನ ಕ್ರಮಿಸ್ಬೇಕಾಗಿತ್ತಂದ್ರ ಅದು ಸಮಯ ಎಷ್ಟು ತಗೋಬೇಕು ಅಂತ ಹೇಳಿ ಕ್ವಶನ್ ನಮ್. ಅಂದ್ರ ಕೊಟ್ಟಂತ ಪ್ರಶ್ನೆ ಒಳಗೆ ಏನೇನ್ ಕೊಟ್ರ? ದೂರವನ್ನ ಕೊಟ್ರ. ದೂರ ಇಕ್ವಲ್ ಎಷ್ಟೈತಿ? 80 ಮೀಟರ್ ಐತಿ. ಹೌದಾ? ಅದೇ ತರ ಏನ್ ಕೊಟ್ರ? ಇನ್ನೊಂದು ಕಾಲವನ್ನ ಕೊಟ್ರ. ಕಾಲ ಎಷ್ಟೈತಿ? 8 ಸೆಕೆಂಡ್ ಐತಿ. ಹೌದಾ? ಕೇಳಿದ್ದೇನ್ ನಮ್ಗ? ವೇಗವನ್ನ ಕೇಳ್ಯಾರ. ವೇಗವನ್ನ ಕೇಳ್ಯಾರ. ಫಾರ್ಮುಲಾ ಏನೈತಿ ನಮ್ಗ? ವೇಗ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಅದ್ರೊಳಗೆ ಹಾಕ್ಬಿಡೋಣ. ವೇಗ ಈಕ್ವಲ್ ಟು ಚಲಿಸಿದ ದೂರ ಎಷ್ಟೈತಿ? 80 ಮೀಟರ್ ಐತಿ. ತೆಗೆದುಕೊಂಡ ಕಾಲ ಎಷ್ಟೈತಿ? 8 ಸೆಕೆಂಡ್ ಐತಿ. ನೋಡ್ರಿ, 8 ಒಂದ್ಲೆ 8, 8 ಒಂದ್ಲೆ 8, 0 0, 8 ಒಂದ್ಲೆ 8, 8 ಹತ್ಲೆ 80. ಎಷ್ಟು ಬಂತು? 10. ಇದೇನಿದೆ? ಮೀಟರ್ ಪರ್ ಸೆಕೆಂಡ್. ಅಂದ್ರ ಒಂದ್ ಸೆಕೆಂಡ್ಗೆ ಅದು ಎಷ್ಟು ಕ್ರಮಿಸ್ಬೇಕದು? 10 ಮೀಟರ್ ಹೋದಾಗ ಮಾತ್ರ ಏನಾಗತ್ತದು? 80 ಮೀಟರ್ನ 8 ಸೆಕೆಂಡ್ ಒಳಗ ಕ್ರಮಿಸ್ತೈತಿ ಅಂತ ಹೇಗೆ ಗೊತ್ತಾಯ್ತು. ಅಂದ್ರ ನೀವು 3 ಕ್ವಶನ್ಸ್ ನೋಡ್ರಿ. ನೀವು 3 ಪ್ರಶ್ನೆ, ದೂರ, ಕಾಲ, ವೇಗದ ಮ್ಯಾಲ ಈ 3 ನೋಡಿದೇವಲ್ಲ. ದೂರದೊಳಗ ದೂರ, ಕಾಲ, ವೇಗ. ನಾವು ಫಸ್ಟ್ ಒಂದ್ ಎಕ್ಸಾಂಪಲ್ ನೋಡೋದೇವದಲ್ಲ, ಅದೇನ್ ಮಾಡಿದೇವಿ? ದೂರ ಎಷ್ಟಿತ್ತದು ನಮ್ಗ? ದೂರ ಅಂದ್ರ 90 ಕಿಲೋಮೀಟರ್ ಇತ್ತು. ಹೌದಾ? 90 ಕಿಲೋಮೀಟರ್. ತೆಗೆದುಕೊಂಡ ಕಾಲ 3 ಗಂಟೆ ಇತ್ತು. ಅದ್ರ ವೇಗ ಎಷ್ಟಿತ್ತು? 30 ಕಿಲೋ ಮೀಟರ್ ಪರ್ ಗಂಟೆ ಇತ್ತು. ಹೌದಾ? ಗಂಟೆ, ಇದು ಕಿಲೋಮೀಟರ್. ಹೌದಾ? ಈ ರೀತಿ ನಮ್ಮ 3 ಡಾಟಾಗಳ ಇದ್ದವು. ನೋಡ್ರಿ, 90 ಕಿಲೋಮೀಟರ್ನ ಕ್ರಮಿಸ್ಬೇಕಾಗೈತಿ. ಎಷ್ಟು? 3 ಗಂಟೆ ಒಳಗೆ. ಅದ್ರ ಸ್ಪೀಡ್ ಎಷ್ಟಾಗಿರ್ಬೇಕು? 30 ಆಗಿರ್ಬೇಕು. ಹೌದಾ? ಅದೇ ತರ 30 ಕಿಲೋಮೀಟರ್ ವೇಗದೊಳಗೆ ಚಲಿಸುವಂತ ರೈಲು 90 ಕಿಲೋಮೀಟರ್ ಕ್ರಮಿಸ್ಬೇಕಾದ್ರೆ ಎಷ್ಟು ಸಮಯ ಬೇಕಾಗುತ್ತಾ? 3 ಗಂಟೆ ಬೇಕಾಗ್ತದೆ. ಹೌದಾ? ಅದೇ ತರ 30 ಕಿಲೋಮೀಟರ್ ವೇಗದೊಳಗೆ ಚಲಿಸುವಂತ ರೈಲು 3 ಗಂಟೆ ಒಳಗೆ ಈಗ ಎಷ್ಟು ಕಿಲೋಮೀಟರ್ ಚಲಿಸ್ತೈತಿ? ಅದು 90 ಕಿಲೋಮೀಟರ್ ಚಲಿಸ್ತೈತಿ. ಒಂದಕ್ಕೊಂದು ಸಂಬಂಧ ಅದಾವ ಇಲ್ಲಿ ಎಲ್ಲವು. ನೋಡ್ರಿ, ಫಸ್ಟ್ನೇದ್ ಗಮನಿಸ್ರಿ, ಎರಡನೇದ್ ಗಮನಿಸ್ರಿ. 3ಕ್ಕೂ ನಮಗ ದೂರ, ಕಾಲ ಮತ್ತು ವೇಗ, ಈ 3 ಫಾರ್ಮುಲಾ ನೋಡ್ರಿ ಒಂದಕ್ಕೊಂದು ಸಂಬಂಧನ ಅದಾವ. ಹೌದಿಲ್ಲ? ಒಂದ್ ಕಂಡು ಹಿಡಿಬೇಕಾಯ್ತಂದ್ರ ಇನ್ನೊಂದು ಬೇಕಾಗತ್ತ. ಹೌದು? ದೂರವನ್ನ ಕಂಡು ಹಿಡಿಬೇಕಾಗಿತ್ತಂದ್ರ ಏನ್ ಮಾಡ್ತೇವೆ ನಾವು? ಅಲ್ಲಿ ಕಾಲ ಬೇಕಾಗತ್ತ ಮತ್ತು ವೇಗ ಬೇಕಾಗತ್ತ. ಕಾಲ ಬೇಕಾಗಿತ್ತಂದ್ರ
ದೂರ ಬೇಕಾಗುತ್ತಾ ಮತ್ತು ಅದರ ವೇಗ ಬೇಕಾಗುತ್ತೆ. ವೇಗ ಬೇಕಾಗಿತ್ತಂದ್ರ ದೂರ ಬೇಕಾಗುತ್ತಾ, ಕಾಲ ಬೇಕಾಗುತ್ತೆ. ಅಂದ್ರೆ ಒಂದಕ್ಕೊಂದು ಸಂಬಂಧ ಅದಾವ, ಹೌದಿಲ್ಲ? ಒಂದರಿಂದ ಒಂದು ಕಂಡುಹಿಡಿಬಹುದು. ಇವು ಮೂರು ಮೇಲೆ ಇನ್ನೊಂದ್ ತರ ಪ್ರಶ್ನೆ ಕೂಡ ಒಂದು ಇಮ್ಯಾಜಿನೇಷನ್ ನಿಮ್ಮ ದಿನನಿತ್ಯ ಜೀವನದೊಳಗ ಬೇಕಾದ್ರೆ ನೋಡ್ರಿ. ನೀನು ಏನ್ ಮಾಡ್ತೀರಿ, ನಿಮ್ಮ ಮನೆಯಿಂದ ನಿಮ್ ಸ್ಕೂಲಿಗೆ ಎಷ್ಟು 1 ಕಿಲೋಮೀಟರ್ ದೂರ ಐತೆ ಅಂತ ಹೇಗೆ ತಗೊಳೋದು. ನೀನು ಸ್ಕೂಲಿಗೆ ಹೋಗಕ್ಕೆ ಏನಾಗೈತಿ, ಟೈಮ್ ಆಗಿಬಿಟ್ಟೈತಪ್ಪ. ಅದಕ್ಕೆ ಏನ್ ಮಾಡ್ತೀನಿ, ನಿಮ್ಗೆ ಟೈಮ್ ಜಸ್ಟ್ 30 ಸೆಕೆಂಡ್ ಐತಿ ನಿಮ್ ಕಡೆ. ಇದು ಎಷ್ಟು 30 ನಿಮಿಷ ಐತಿ ಅಂತ ತಗೊಳೋದು. 30 ನಿಮಿಷ ಐತಿ. ಎಷ್ಟು ಕಿಲೋಮೀಟರ್ ಐತಿ? 1 ಕಿಲೋಮೀಟರ್ ಐತಿ. ನಿಮ್ಮ ಸಮಯ ಎಷ್ಟೈತಿ? 30 ಎಷ್ಟೈತಿ? 30 ಮಿನಿಟ್ಸ್ ಐತಿ ಅಥವಾ ನಿಮಿಷ ಐತಿ. 30 ನಿಮಿಷ ಇದ್ದಾಗ 1 ಕಿಲೋಮೀಟರ್ ಐತಿ. ಹಾಗಾದ್ರೆ ನೀವು ಎಷ್ಟು ಸ್ಪೀಡ್ನಾಗ ಹೋದ್ರ 30 ನಿಮಿಷ ಎಕ್ಸಾಕ್ಟ್ ಆಗಿ ನಿಮ್ ಸ್ಕೂಲ ತಲುಪಬಹುದು ಅಂತ ಹೇಗೆ ಗೊತ್ತಾಗುತ್ತಾ? ಯಾವ್ದ್ರಿಂದ? ವೇಗ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲದೊಳಗೆ ಹಾಕಿದ್ರೆ ಅಂದ್ರೆ ಏನಾಗುತ್ತೆ, ನಿಮ್ಗ ಎಷ್ಟು ವೇಗದೊಳಗೆ ಚಲಿಸಿದಾಗ ನೀವು ಈಸಿಯಾಗಿ ಅಲ್ಲಿಗೆ ಹೋಗಕ್ಕೆ ಮುಟ್ಟಬಹುದು ಅಂತ ಹೇಳಿ ಕೂಡ ಕಲಿಬಹುದು. ನಾವು ಬರೀ ಎಕ್ಸಾಮ್ ದೃಷ್ಟಿಯಿಂದ ಅಲ್ಲ, ಅಷ್ಟೇ ಅಲ್ಲ, ನಮ್ ದಿನನಿತ್ಯ ಜೀವನದೊಳಗೂ ಕೂಡ ಒಂದು ಕೆಲಸವನ್ನ ವೇಗವಾಗಿ ಪೂರೈಸಬೇಕಾಗಿತ್ತಂದ್ರ ಈಸಿಯಾಗಿ ನಾವ್ ಏನ್ ಮಾಡ್ಬೋದು, ಇದರಿಂದ ಕಂಡುಹಿಡಿಬಹುದು. ಅಥವಾ ಒಂದು ಎಲ್ಲಿಯ ದೂರವನ್ನು ಕ್ರಮಿಸಬೇಕಾಗೈತಿ, ನಮ್ಮ ಅದೊಂದು ಯಾವ್ದೊಂದು ವಾಹನದೊಳಗೆ ಹೊಂಟೇವಿ, ಇಷ್ಟು ಸ್ಪೀಡ್ನಾಗ ಹೊಂಟೇವಿ, ಇಷ್ಟು ಸಮಯ ತಗೋತು, ಹಾಗಾದ್ರೆ ನಾವು ಚಲಿಸಿದ ದೂರ ಎಷ್ಟು, ಅದೇ ತರ ಒಂದಿಷ್ಟು ವೇಗದೊಳಗೆ ಹೊಂಟೇವಿ, ಇಷ್ಟು ದೂರವನ್ನು ಕ್ರಮಿಸೇವಿ, ಹಾಗಾದ್ರೆ ನಾವು ತೆಗೆದುಕೊಂಡ ಸಮಯ ಎಷ್ಟು, ಅಲ್ಲಿಂದ ಅಲ್ಲಿ ಪ್ರಯಾಣ ಮಾಡ್ಬೇಕಾಯ್ತಂದ್ರ ನಾವು ಎಷ್ಟು ಸಮಯ ತಗೊಂಡೇವಿ, ಈ ರೀತಿ ಎಲ್ಲ ಕಂಡು ಹಿಡಿಬಹುದಲ್ಲ. ಇವು ಮೂರುಗಳನ್ನು ನೋಡಿದಾಗ ಏನಾಗುತ್ತೆ, ಒಂದಕ್ಕೊಂದು ಕೋ ರಿಲೇಟೆಡ್ ಅದಾವ, ಅಂದ್ರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದೇವ್, ಹೌದಿಲ್ಲ? ಇವುಗಳನ್ನ ಸುಲಭವಾಗಿ ಒಂದು ತ್ರಿಕೋನ ಆಕೃತಿಯಿಂದ, ಏನೋ ಒಂದು ತ್ರಿಕೋನದಿಂದ ನಾವೇನ್ ಮಾಡ್ಬೋದು, ಒಂದು ಅದನ್ನ ಏನ್ ಮಾಡ್ಬೋದು, ಈಸಿಯಾಗಿ ನಾವು ತಿಳ್ಕೊಬಹುದು. ಅದನ್ನ ಯಾವ ರೀತಿ ನೋಡ್ರಿ, ಇಲ್ಲಿ ಇಂಗ್ಲಿಷ್ನೊಳಗೆ ಏನ್ ಮಾಡ್ತೀವಿ, ದೂರವನ್ನ ಏನಂತೀವಿ, ಡಿಸ್ಟೆನ್ಸ್ ಅಂತ ಹೇಗೆ ಕರಿತೀವಿ. ಇಂಗ್ಲಿಷ್ನೊಳಗ ದೂರವನ್ನ ಏನಂತ ಕರಿತೀವಿ, ಡಿಸ್ಟೆನ್ಸ್ ಅಂತ ಹೇಗೆ ಕರಿತೀವಿ. ಸ್ಪೀಡ್ ಅಂದ್ರೆ ಏನಿಲ್ಲಿ, ವೇಗ. ಇಂಗ್ಲಿಷ್ನೊಳಗೆ ಏನ ವೇಗಕ್ಕ ಸ್ಪೀಡ್ ಅಂತ ಹೇಗೆ ಕರಿತೀವಿ. ಟೈಮ್ ಅಂದ್ರೆ ಏನಿಲ್ಲಿ, ಕಾಲ. ಕಾಲ ಅಂತ ಹೇಗೆ ಕರಿತೀವಿ. ನೀವು ಜಸ್ಟ್ ಈ ಆಕೃತಿಯನ್ನು ನೆನೆಸ್ಕೊಂಡ್ರೆ ಸಾಕಪ್ಪ, ನೀವು ಮೂರು ಸೂತ್ರವನ್ನ ಈಸಿಯಾಗಿ ನೀವೇನು ಸುಲಭವಾಗಿ ಕಂಡುಹಿಡಿಬೇಕು. ನೋಡ್ರಿ, ಇಲ್ಲಿ ಫಸ್ಟ್ನೇದ್ ಏನ್ ಹೇಳ್ಯಾರ ಅವ್ರ ಫಾರ್ಮುಲಾ, ನಾವು ದೂರದ ಫಾರ್ಮುಲಾ ಏನೈತಿ, ದೂರ ದೂರ ಈಕ್ವಲ್ ಟು ವೇಗ ಇಂಟು ಕಾಲ ಅಂತ ಹೇಗೆ ಕರಿತೀವಿ. ದೂರ ಈಕ್ವಲ್ ಟು ವೇಗ ಇಂಟು ಕಾಲ, ಹೌದಾ? ನಿಮ್ಗೆ ಏನಿದೆ, ದೂರ ಅಂತಂದ್ರೆ ಏನು, ಡಿ ಅಂತ ಹೇಗೆ ಕರಿತೀವಿ. ಡಿ, ಅದನ್ನ ಡಿ ಅಕ್ಷರದಿಂದ ಸೂಚಿಸೈತಿ. ಇಲ್ಲಿ ಎಸ್ ಅಂದ್ರೆ ಏನಿಲ್ಲಿ, ಸ್ಪೀಡ್. ಸ್ಪೀಡ್ ಅನ್ನ ಕೇಳೈತಿ. ಟಿ ಅಂದ್ರೆ ಟೈಮ್. ನೋಡ್ರಿ, ನಮ್ಗ ಡಿ ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು, ಎಸ್ ಅನ್ನ ಎದಕ್ ಗುಣಿಸ್ಬಿಡ್ಬೇಕು, ಟಿ ಗುಣಿಸ್ಬಿಡೋದು. ಈ ಫಾರ್ಮುಲಾ ಇಟ್ಕೊಂಡ್ಬಿಡ್ರಿ ನೀವು. ಈ ಆಕೃತಿ ತರ ನಿಮ್ಗೆ ಈ ಫಾರ್ಮುಲಾಗಳನ್ನ ನೆನಪಾಗ್ಲಿಕ್ಕಂದ್ರ ಎಕ್ಸಾಮ್ ಒಳಗೆ ನೀವ್ ಏನ್ ಮಾಡ್ಬೇಕು, ಈ ಆಕೃತಿಯನ್ನು ನೆನೆಸ್ಕೊಂಡ್ಬಿಡ್ಬೇಕು. ಯಾವ ರೀತಿ ಆಕೃತಿ ಇರ್ತೈತಿ, ಫಸ್ಟ್ ಡಿ ಇರ್ತೈತಿ, ಇಲ್ಲಿ ಏನಿರ್ತೈತಿ, ಎಸ್ ಐತಿ, ಈ ಕಡೆ ಟಿ ಐತಿ. ಈ ರೀತಿ ಆಕೃತಿಯನ್ನು ರಚಿಸ್ಕೊಂಡೇವಿ. ಮೊದಲು ಡಿ ಬರಬೇಕು, ಆನಂತರ ಎಸ್, ಆನಂತರ ಟಿ. ನಮ್ಗ ಡಿ ಕಂಡು ಹಿಡಿಬೇಕು. ಡಿ ಅಂದ್ರೆ ಏನು, ದೂರವನ್ನು ಕಂಡು ಹಿಡಿಬೇಕಾಗಿತ್ತಂದ್ರ, ದೂರವನ್ನು ಕಂಡು ಹಿಡಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು, ಎಸ್ ಎದಕ್ಕ ವೇಗನ ಎದಕ್ ಗುಣಿಸ್ಬಿಡ್ಬೇಕು, ಕಾಲಕ್ಕೆ ಗುಣಿಸ್ಬೇಕು. ಎಸ್ ಅನ್ನ ಟಿ ಗುಣಿಸ್ಬಿಡ್ಬೇಕು, ಹೌದಾ? ಅದೇ ತರ ಎಸ್ ಅನ್ನ ಕಂಡು ಹಿಡಿಬೇಕಾಗಿತ್ತಪ್ಪ. ಎಸ್ ಅನ್ನ ಕಂಡು ಹಿಡಿಬೇಕಾಗಿತ್ತಂದ್ರೆ ಏನ್ ಮಾಡ್ತೀರಿ ನೀವು, ಏನು, ಎಸ್ ಅಂದ್ರೆ ಏನಿಲ್ಲ, ಸ್ಪೀಡ್. ಸ್ಪೀಡ್ ಅಂದ್ರೆ ಏನು, ಡಿಸ್ಟೆನ್ಸ್, ದೂರ ಡಿವೈಡೆಡ್ ಬೈ ಕಾಲ ಅಂತ ಹೇಗೆ, ದೂರ ಡಿವೈಡೆಡ್ ಬೈ ಕಾಲ ಅಂತ ಹೇಗೆ ಕರಿತೇವೆ, ಹೌದಿಲ್ಲ? ದೂರ ಕಾಲ ಅಂತಂದ್ರೆ ಈ ಎಸ್ ಕಂಡು ಹಿಡಿಬೇಕಾಯ್ತ, ಡಿ ನ ಟಿ ಇಂದ ಭಾಗಿಸ್ಬಿಡ್ಬೇಕು. ಡಿ ನ ಟಿ ಇಂದ ಭಾಗಿಸ್ಬಿಡೋದು. ಅದೇ ರೀತಿ ನಮ್ಗೆ ಟೈಮ್ ಬೇಕಾಗಿತ್ತಪ್ಪ. ಈ ಟೈಮ್ ಬೇಕಾಗಿತ್ತಂದ್ರೆ ಏನ್ ಮಾಡ್ತೇವೆ ನಾವು, ದೂರವನ್ನ ವೇಗದಿಂದ ಕಳೆದು ಬಿಡೋದು. ಏನ, ವೇಗದಿಂದ ಕಳೆದು ಬಿಡೋದು. ನೋಡು, ಈ ಸಮಯ ಬೇಕಾಗಿತ್ತಂದ್ರ ಡಿ ಇಂದ ಇದನ್ನ ಕಳೆದು ಬಿಡೋದು. ನಮ್ಮ ಆಕೃತಿ ನೋಡಿದ್ರೆ ಏನ್ ಮಾಡ್ಬೋದು, ಸುಲಭವಾಗಿ ಇವುಗಳನ್ನು ಕಂಡುಹಿಡಿಯಬಹುದು, ಹೌದಿಲ್ಲ? ನಮಗ ಡಿ ಬೇಕಾಗಿತ್ತಂದ್ರ ಎಸ್ ಇಂಟು ಟಿ ಮಾಡ್ಬಿಡೋದು, ಹೌದಾ? ಅದೇ ತರ ನಮ್ಗೆ ಎಸ್ ಬೇಕಾಗೈತಪ್ಪ. ಈ ಎಸ್ ಬೇಕಾಗಿತ್ತಂದ್ರ ಡಿ ಬೈ ಟಿ ಮಾಡ್ಬಿಡೋದು. ಅದೇ ರೀತಿ ನಮ್ಗೆ ಟಿ ಬೇಕಾಗಿತ್ತಂದ್ರ ಡಿ ಬೈ ಎಸ್ ಮಾಡ್ಬಿಡೋದು. ನೀವು ಮೂರು ಫಾರ್ಮುಲಾ ನೆನಪಿರ್ಲಿಕ್ಕಂದ್ರ ಈ ರೀತಿ ಒಂದು ಆಕೃತಿ ಹಾಕೊಂಡ್ಕೆ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಏನ್ ಮಾಡ್ಬೇಕು, ಮ್ಯಾಗಿಂದು ದೂರ, ವೇಗ, ಕಾಲ, ಅವು ಯಾವ್ಯಾವ ರೀತಿ ಅದ ಅದೇ ತರ ಡಿ ಬೇಕಾಗಿತ್ತ ಇದೇ ರೀತಿ ಈಸಿಯಾಗಿ ನೀವು ನೆನ್ಪಿಡ್ಬೋದು. ಈ ಆಕೃತಿ ನೆನ್ಸ್ಕೊಂಡ್ಬಿಟ್ರೆ ಅಂದ್ರೆ ಏನ್ ಮಾಡೋದು ನೀವು, ಇವು ಸುಲಭವಾಗಿ ಫಾರ್ಮುಲಾಗಳನ್ನು ಕೂಡ ನೀವು ಕಂಡಿಡು. ಡಿ ಬೇಕಾಗೈತೆ ಅಂದ್ರೆ ಎಸ್ ಇಂಟು ಟಿ ಮಾಡ್ಬಿಡೋದಪ್ಪ. ಡಿ ಅಂದ್ರೆ ಏನು, ದೂರ, ಎಸ್ ಅಂದ್ರೆ ಸ್ಪೀಡ್,
ಟಿ ಅಂದ್ರ ವೇಗ, ಈ ರೀತಿ ಟಿ ಅಂದ್ರ ಕಾಲ, ಈ ರೀತಿ ಮೂರುಗಳನ್ನ ನೀವು ತಿಳ್ಕೊಂಡ್ಬಿಡೋದು. ಡಿ ಬೇಕಾಯ್ತಾನೆ ಎಸ್ ಇಂಟು ಟಿ ಮಾಡ್ಬೇಕು, ಎಸ್ ಬೇಕಾಯ್ತಾನೆ ಡಿ ಬೈ ಟಿ ಮಾಡ್ಬೇಕು, ಟಿ ಬೇಕಾಯ್ತಾನೆ ಡಿ ಬೈ ಎಸ್ ಮಾಡ್ಬೇಕು, ಈ ರೀತಿ ತಿಳ್ಕೊ. ಇವ್ ನೋಡ್ರಿ, ಯಾವ್ದೋ ಒಂದು ಕಂಡು ಹಿಡಿಬೇಕಾಗಿತ್ತಂದ್ರ ಒಂದಕ್ಕೊಂದು ಸಂಬಂಧ ಅದಾವೆ, ಹೌದಾ? ಡಿ ಬೇಕಾಗಿತ್ತಂದ್ರೆ ಎಸ್ ಇಂಟು ಟಿ ಬೇಕಾಗುತ್ತ, ಅದೇ ಎಸ್ ಬೇಕಾಗಿತ್ತಂದ್ರೆ ಡಿ ಬೈ ಟಿ ಬೇಕಾಗುತ್ತ, ಮತ್ತು ಟಿ ಬೇಕಾಗಿತ್ತಂದ್ರೆ ಡಿ ಮತ್ತು ಎಸ್ ಬೇಕಾಗುತ್ತ. ಈ ರೀತಿ ಒಂದಕ್ಕೊಂದು ಸಂಬಂಧ ಅದಾವ, ಹೌದಿಲ್ಲ? ಹಾಗಾದ್ರೆ ನೆಕ್ಸ್ಟ್ ಒಂದು ಏನ್ ನೋಡೋಣ ಅಂತಂದ್ರ ದೂರ, ಕಾಲ ಮತ್ತು ವೇಗಗಳ ನಡುವಿನ ಸಂಬಂಧ ಏನು ಅಂತ ಹೇಗೆ ನೋಡೋಣಂತ. ಏನು? ದೂರ, ಕಾಲ ಮತ್ತು ವೇಗಗಳ ನಡುವಿನ ಸಂಬಂಧ. ನೋಡ್ರಿ ಇಲ್ಲಿ ದೂರದ, ಕಾಲ ಮತ್ತು ವೇಗದ ನಡುವಿನ ಸಂಬಂಧ ನೋಡ್ರಿ. ಕೊಟ್ಟಂತ ಪ್ರಶ್ನೆಗಳನ್ನ ದೂರವನ್ನು ಮೀಟರ್ ಒಳಗೆ ಕೊಟ್ಟಿದ್ರಂದ್ರ, ಕಾಲವನ್ನು ನೀವು ಎದ್ರಾಗ ಸೂಚಿಸ್ಬೇಕಾಗುತ್ತ? ಸೆಕೆಂಡ್ ಒಳಗ ಸೂಚಿಸ್ಬೇಕು. ಏನು? ಸೆಕೆಂಡ್ ಅಲ್ಲಿ ಬರಿಬೇಕು. ಅದೇ ತೀರ ವೇಗವನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಬರಿಬೇಕು ನೀವು. ಏನು? ಮೀಟರ್ ಪರ್ ಸೆಕೆಂಡ್ ಒಳಗ ಬರಿಬೇಕು. ಅದೇ ರೀತಿ ಕಿಲೋಮೀಟರ್ ಒಳಗೆ ಕೊಟ್ಟಿರ್ತಾರಪ್ಪ ನಮ್ ದೂರವನ್ನ, ಕಿಲೋಮೀಟರ್ ಒಳಗೆ ಕೊಟ್ಟಿದ್ರ ಏನ್ ಮಾಡ್ಬೇಕು? ಕಾಲವನ್ನ ಗಂಟೆ ಒಳಗೆ ಬರಿಬೇಕು. ಅದೇ ರೀತಿ ವೇಗವನ್ನ ಕಿಲೋಮೀಟರ್ ಪರ್ ಗಂಟೆಯ ವೇಗದೊಳಗನ ಬರಿಬೇಕು. ಏನು? ಕಿಲೋಮೀಟರ್ ಪರ್ ಗಂಟೆಯ ವೇಗದೊಳಗ ನಾವ್ ಏನ್ ಮಾಡ್ಬೇಕು? ಅದನ್ನ ಸೂಚಿಸ್ಬೇಕಾಗುತ್ತೆ. ಅಂದ್ರ ಕೊಟ್ಟಂತ ದತ್ತಾಂಶಗಳನ್ನ ಏನು ಮೀಟರ್ ಒಳಗೆ ಇತ್ತಂದ್ರ ಸೆಕೆಂಡ್ ಒಳಗೆ ಬರಿಬೇಕು. ಅದೇ ರೀತಿ ವೇಗವನ್ನ ಮೀಟರ್ ಪರ್ ಸೆಕೆಂಡ್ ಒಳಗೆ, ಕಿಲೋಮೀಟರ್ ಒಳಗೆ ಕೊಟ್ಟಿದ್ರಂದ್ರ ಗಂಟೆಯನ್ನ ಕಾಲವನ್ನ ಗಂಟೆ ಒಳಗೆ ಬರಿಬೇಕು, ವೇಗವನ್ನ ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗೆ ಬರಿಬೇಕು. ಅದೇ ರೀತಿ ವೇಗವನ್ನ ಕಿಲೋಮೀಟರ್ ಒಳಗೆ ಕೊಟ್ಟಿದ್ರಂದ್ರ ದೂರವನ್ನ ಎದ್ರ ಬರಿಬೇಕಾಗತ್ತೆ? ನಾವು ಕಿಲೋಮೀಟರ್ ಒಳಗೆ ಬರಿಬೇಕಾಗುತ್ತೆ. ಇಲ್ಲೇ ನೋಡ್ರಿ, ಜಸ್ಟ್ ನೀವು ಇಲ್ಲೇ ಒಂಚೂರು ಬೈಪಾಟ್ ಮಾಡ್ಕೊಂಡ್ಬಿಡೋದು, ಇಲ್ಲೇ ನೆನಪು ಮಾಡ್ಕೊಂಡ್ಬಿಡೋದು. ಜಸ್ಟ್ ಒಂದು ಆ ಪಿಕ್ಚರ್ನ ನಿಮ್ಮ ಮನಸ್ಸಿನೊಳಗೆ ಇಮ್ಯಾಜಿನೇಷನ್ ಮಾಡ್ಕೊರಿ. ನೋಡ್ರಿ, ಕಣ್ ಮುಂಚೆಗೆ ಇದನ್ನ ಒಂದು ಡಾಟಾನ ನೆನೆಸ್ಕೊಂಡ್ಬಿಡ್ರಿ. ನೀವು ಒಂಚೂರು ಇಮ್ಯಾಜಿನೇಷನ್ ಮಾಡ್ಕೊರಿ. ನೋಡ್ರಿ, ಮೀಟರ್ ಒಳಗೆ ಕೊಟ್ಟಿದ್ರೆ ಅಂದ್ರೆ ಏನ್ ಮಾಡ್ತೀರಿ ನೀವು? ಮೀಟರ್ ಒಳಗೆ ಕೊಟ್ಟಿದ್ರೆ ಸೆಕೆಂಡ್ ಒಳಗೆ ಬರೀಬೇಕು, ಕಾಲವನ್ನ ಎದ್ರಾಗ ಸೆಕೆಂಡ್ನಾಗ ಬರೀಬೇಕು, ವೇಗನ ಎದ್ರಾಗ ಬರೀಬೇಕು, ಮೀಟರ್ ಪರ್ ಸೆಕೆಂಡ್ ಒಳಗೆ ಬರೀಬೇಕು. ಅದೇ ದೂರವನ್ನು ಕಿಲೋಮೀಟರ್ ಒಳಗೆ ಕೊಟ್ಟಿದ್ರಂದ್ರ ಟೈಮ್ ಎದ್ರಾಗ ಬರೀಬೇಕು, ನಾವು ಗಂಟೆ ಒಳಗೆ ಬರೀಬೇಕು, ವೇಗನ ಎದ್ರಾಗ ಬರೀಬೇಕು, ಕಿಲೋಮೀಟರ್ ಪರ್ ಗಂಟೆದೊಳಗೆ ಬರೀಬೇಕು. ಕಿಲೋಮೀಟರ್ನ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆ ಒಳಗೆ ಕೊಟ್ಟಿದ್ರಂದ್ರ ದೂರ ಮತ್ತು ಕಾಲದ ಮಾನಗಳೇನಾಗಿರ್ತಾವ? ಅದು ಕಿಲೋಮೀಟರ್ ಆಗಿರ್ತೈತಿ, ಇದು ಗಂಟೆ ಆಗಿರ್ತೈತಿ. ಈ ರೀತಿ ಒಂದಕ್ಕೊಂದು ಸಂಬಂಧ ಇರ್ತಾವ, ಒಂದಕ್ಕೊಂದು ಕೋರಿಲೇಟೆಡ್ ಇರ್ತಾವ. ಈ ರೀತಿ ನಡುವಿನ ಸಂಬಂಧವನ್ನು ಹೊಂದೈತಿ. ಇವುಗಳನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕು. ಒಂದೊಂದ್ಸಲ ಪ್ರಶ್ನೆಗಳನ್ನ ಈ ರೀತಿ ನೇರವಾಗಿ ಕೇಳ್ತಿರ್ತಾರ, ಒಂದೊಂದ್ಸಲ ಹಿಂಗ್ ಮಾಡಿರ್ತಾರ. ಇಷ್ಟತನ ಏನ್ ಮಾಡಿದೆ ನಾವು ಪ್ರಶ್ನೆಗಳನ್ನ, ಯಾವ್ದೋ ಒಂದು ವಾಹನ ಇತ್ತು, ಅದು 30 ಕಿಲೋಮೀಟರ್ ಅಂತ ಹೇಗೆ ಅಗಲ ಎತ್ಕೊಂಡಿದ್ದೇವಲ್ಲ, 30 ಕಿಲೋಮೀಟರ್ ವೇಗದೊಳಗೆ ಚಲಿಸ್ತಿತ್ತಂದ್ರ ಅದು 3 ಗಂಟೆ ನಂತರ ಎಷ್ಟ ಅಂತ ಹೇಗೆ ಕೇಳಿದ್ರೆ ಆಗಲ ಕ್ವಶನ್. ಅದೇ ರೀತಿ 30 ಕಿಲೋಮೀಟರ್ ವೇಗದೊಳಗ ಚಲಿಸುವಂತ ರೈಲು 8 ಸೆಕೆಂಡ್ಗೆ ಎಷ್ಟು ಚಲಿಸ್ತೈತಿ? ಚಲಿಸಿದ ದೂರವನ್ನ ಮೀಟರ್ಗಳಲ್ಲಿ ಹೇಳ್ರಿ. ಈ ರೀತಿ ಕ್ವಶನ್ ಬರ್ಬೋದು. ಅಂದ್ರೆ ಕಿಲೋಮೀಟರ್ ಇದ್ದ ಮೀಟರ್ ಇದ್ದ ಕಿಲೋಮೀಟರ್ನ ಬಗ್ಗೆ ಈ ರೀತಿ ಕ್ವಶನ್ ಮಾಡ್ಬೋದು. ನಿಮ್ ಹಿಂದಿನ ತರಗತಿ ಒಳಗ ನಮ್ಗ ಅಳತೆಯ ಮಾನಗಳ ಬಗ್ಗೆ ತಿಳ್ಕೊಳತಂಗ ಗೊತ್ತಾಗೈತಿ, ಹೌದು? ಕಿಲೋಮೀಟರ್ ಇಂದ ಮೀಟರ್ಗೆ ಯಾವ ರೀತಿ ಬದಲಾಯಿಸ್ಬೇಕು, ಮೀಟರ್ ಇದ್ದನ್ನ ಕಿಲೋಮೀಟರ್ಗೆ ಯಾವ ರೀತಿ ಬದಲಾಯಿಸ್ಬೇಕಂತ ಹೇಗೆ, ಹೌದಾ? ನೆಕ್ಸ್ಟ್ ಏನ್ ಮಾಡೋಣ, ನಾವು ಸದ್ದ ಕಿಲೋಮೀಟರ್ ಇಂದನ ಏನು ಕಿಲೋಮೀಟರ್ನ ಪರ್ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ ಯಾವ ರೀತಿ ಬದಲಾಯಿಸೋದಪ್ಪ ಅಂತ ಹೇಗೆ ಅದನ್ನ ಬದಲಾಯಿಸ್ಬೇಕಂತಂದ್ರ ಯಾವ್ದಾರ ಕನ್ವರ್ಷನ್ ಯೂನಿಟ್, 2 ಕನ್ವರ್ಷನ್ ಯೂನಿಟ್ಗಳದಾವ. ಏನು? 2 ಕನ್ವರ್ಷನ್ ಯೂನಿಟ್. ಅಂದ್ರೆ ಕಿಲೋಮೀಟರ್ ಇದ್ದಿದ್ದ ಮೀಟರ್ಗೆ ಬದಲಾಯಿಸ್ಬೇಕಾಗಿತ್ತಂದ್ರ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕಂದ್ರ 5/18 ಗುಣಿಸ್ಬಿಡ್ಬೇಕು. ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸ್ಬೇಕಾಗಿತ್ತಂದ್ರ 5/18 ಏನ್ ಮಾಡ್ಬೇಕು, ನೀವು ಗುಣಿಸ್ಬಿಡು. 5/18 ಯಾಕೆ ಗುಣಿಸ್ಬೇಕು ಅಂತ ಹೇಗೆ ಕೇಳ್ಬೋದಲ್ಲ ನೀವು. ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾಗಿತ್ತಂದ್ರ 5/18 ಯಾಕೆ ಗುಣಿಸ್ಬೇಕು ಅಂತ ಹೇಗೆ ನಿಮ್ ಕ್ವಶನ್ ಬರ್ತೈತಿ, ಹೌದಿಲ್ಲ? ಇದನ್ನ ಯಾಕೆ ಬರಿತೀವಿ ಅಂತಂದ್ರ ಇಲ್ಲಿ ನೋಡ್ರಿ, 1 ಕಿಲೋಮೀಟರ್ ಅಂದ್ರ ಎಷ್ಟು ಮೀಟರ್ ಅಪ್ಪ? 1000 ಮೀಟರ್. 1000 ಮೀಟರ್, ಹೌದಾ? ಅದೇ ರೀತಿ 1 ನಿಮಿಷ ಅಂದ್ರ ಎಷ್ಟು ಸೆಕೆಂಡ್? 1 ನಿಮಿಷ ಅಂದ್ರ
ಎಷ್ಟು ಸೆಕೆಂಡ್? 60 ಸೆಕೆಂಡ್ ಅಂತ ಹೇಗೆ ಕರಿತೇವೆ ನಾವು. ಎಷ್ಟು? 60 ಸೆಕೆಂಡ್. ಹೌದಾ? ಒಂದು ಗಂಟೆ ಅಂದ್ರ ಎಷ್ಟು ನಿಮಿಷ? ಒಂದು ಗಂಟೆ ಅಂದ್ರ 60 ನಿಮಿಷ. ಹೌದಾ? ಇಲ್ಲಿ ನಮ್ಗ ನೋಡ್ರಿ ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಮಾಡ್ಬೇಕಾಗೈತಿ. ಅಂದ್ರ 1000 ಮೀಟರ್, 1000 ಮೀಟರ್. ಅದೇ ರೀತಿ ಗಂಟೆ ಅಂದ್ರೆ ಎಷ್ಟು? 60 ನಿಮಿಷ. ಅದನ್ನ ಎದ್ರಾಗ ಕನ್ವರ್ಟ್ ಮಾಡ್ಬೇಕು ನಾವು? ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಬೇಕಾಗೈತಿ. ಹೌದಾ? ನೋಡ್ರಿ 5/18 ಬರೀಬೇಕಂತ ಹೇಳಿ ನಾನು. ಹೌದಾ? ಹಾಗಾದ್ರ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಇಲ್ಲಿ? 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಹೌದಾ? 1000 ಮೀಟರ್ ಅದು. ಒಂದು ಗಂಟೆ ಅಂದ್ರೆ 1 ನಿಮಿಷ ಅಂದ್ರೆ ಎಷ್ಟು? 60 ಸೆಕೆಂಡ್. 60 ನಿಮಿಷ ಅಂದ್ರ 1 ಗಂಟೆ. ಹೌದಾ? ಈ 60ನ್ನ 60ರಿಂದ ಗುಣಿಸಿದಾಗ ಏನಾಗುತ್ತೆ? 60 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಅಂತ ಹೇಗೆ ಗೊತ್ತಾಗುತ್ತೆ. ಹೌದಾ? ನೋಡ್ರಿ 0 0 0 0 60ನ್ನ 60ರಿಂದ ಗುಣಿಸ್ಬಿಡೋಣ. 60 ಜೀರೋಲೆ 0, 66ಲೆ 36, 1 0 0, 3600 ಆಯ್ತು. ಹೌದಾ? 3600 ಇಷ್ಟು ಬಂತು. ಇದನ್ನ ಸಿಂಪ್ಲಿಫೈ ಮಾಡೋಣ. ಈ 0 ಹೋಯ್ತು, ಈ 0 ಹೋಯ್ತು, ಈ 0 ಈ 0 ಹೋಯ್ತು. ಹೌದಾ? 2 5ಲೆ 10, 2 1ಲೆ 2 ಎಷ್ಟು? 1 ಉಳಿತು. 2 8ಲೆ 16, 2 8ಲೆ 16 ಬಂದಿದ್ದೆ ನಮಗ 5/18. 5/18 ಏನು? 5/18. ಅದರ ಸಲುವಾಗಿ ಏನ್ ಮಾಡ್ತೇವಿ? ಇದನ್ನ ಕೇಳಿದಂತ ದತ್ತಾಂಶಕ್ಕೆ ಕೊಟ್ಟಂತ ಪ್ರಶ್ನೆಯಲ್ಲಿನ ದತ್ತಾಂಶಕ್ಕೆ ಕೊಟ್ಟಂತ ಈ 5/18ರಿಂದ ಗುಣಿಸಿದ್ರೆ ಅಂದ್ರೆ ನಿಮ್ಗೆ ಏನಾಗುತ್ತಾ? ಕಿಲೋಮೀಟರ್ ಇದ್ದಿದ್ದ ಮೀಟರ್ ಪರ್ ಸೆಕೆಂಡ್ಗೆ ನಾವೇನ್ ಮಾಡ್ಬೋದು? ಬದಲಾಯಿಸಬಹುದು. ಒಂದು ಎಕ್ಸಾಂಪಲ್ ನ ತಗೋಣಂತಿಲ್ಲ. ಏನಂತಂದ್ರ 36 ಕಿಲೋಮೀಟರ್ ಪರ್ ಗಂಟೆ ವೇಗದೊಳಗ ಒಂದ್ ಯಾವ್ದೋ ವಸ್ತು ಏನೋ ಒಂದು ಚಲಿಸಕತೈತಿ. ನಾವ್ ಇದನ್ನ 30 ಕಿಲೋಮೀಟರ್ ಪರ್ ಗಂಟೆ ಒಳಗೆ ಚಲಿಸೋದನ್ನ ನಾವ್ ಏನ್ ಕನ್ವರ್ಟ್ ಮಾಡ್ಬೇಕೈತಿ? ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸ್ಬೇಕಾಗೈತಿ. ಏನು? ಮೀಟರ್ ಪರ್ ಸೆಕೆಂಡ್ಗೆ ಏನ್ ಮಾಡ್ಬೇಕಾಗೈತಿ? ನಾವು ಇದನ್ನ ಬದಲಾಯಿಸ್ಬೇಕಾಗೈತಿ. ನೋಡ್ರಿ ಕೊಟ್ಟಂತ ದತ್ತಾಂಶ ಎಷ್ಟೈತಿ? 36. ಇದನ್ನ ನಾವ್ ಎದಕ್ ಗುಣಿಸ್ಬೇಕಂತ ಹೇಳಿನಿ? 5/18ಕ್ಕೆ ನೀವೇನ ಗುಣಿಸ್ಬಿಡ್ಬೇಕಂತ ಹೇಳಿ ನೋಡ್ರಿ. 18 1ಲೆ 18, 18 2ಲೆ 36, ಉಳಿದಿದ್ದೇನೆ 5 2. ಇನ್ನು ಗುಣಿಸ್ಬಿಡ್ರಿ. 5 2ಲೆ 10 ಏನು ಬೋದು? 10 ಮೀಟರ್ ಪರ್ ಸೆಕೆಂಡ್. 10 ಮೀಟರ್ ಪರ್ ಸೆಕೆಂಡ್. ಈ ರೀತಿ ಸುಲಭವಾಗಿ ಕನ್ವರ್ಟ್ ಮಾಡ್ಬೋದು. ನೋಡ್ರಿ ಕಿಲೋಮೀಟರ್ ಇದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ನೀವು? 5/18ರಿಂದ ಗುಣಿಸ್ಬಿಡೋದು. ನಮ್ಗೆ ಕಿಲೋಮೀಟರ್ ಇದ್ದಿದ್ದು ಕಿಲೋಮೀಟರ್ ಪರ್ ಗಂಟೆ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸೋದನ್ನ ಏನ್ ಮಾಡ್ಬೇಕು? 5/18ರಿಂದ ಗುಣಿಸ್ಬೇಕಂತ ಗೊತ್ತಾಯ್ತು. 5/18 ಯಾಕೆ ಬರಿತೇವೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಹೌದಾ? ಒಂದೊಂದ್ಸಲ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿರ್ತಾರ ಅಂತಂದ್ರ ಕಿಲೋಮೀಟರ್ ಇದ್ದಿದ್ದು ಮೀಟರ್ ಗೊತ್ತಾಯ್ತು. ಅದೇ ರೀತಿ ಮೀಟರ್ ಕೊಟ್ಟಿರ್ತಾರ. ಒಂದೊಂದ್ಸಲ ಮೀಟರ್ ಕೊಟ್ಟಿದ್ದನ್ನ ನೀವ್ ಏನ್ ಬದಲಾಯಿಸ ಅಂತ ಹೇಳ್ತಾರ ಅವರು? ಕಿಲೋಮೀಟರ್ ಯಾವ ರೀತಿ ಬದಲಾಯಿಸೋದಪ್ಪ ಅಂತ ಹೇಳಿ ಕೇಳಿರ್ತಾರ. ಅವಾಗ ಏನ್ ಮಾಡ್ಬೇಕು ನಾವು? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದ್ರ ಉಲ್ಟಾ ಏನು? ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ರು. ಅದನ್ನ ನಾವ್ ಎದಕ್ ಬದಲಾಯಿಸ್ಬೇಕಾಗೈತಿ? ನಮಗೀಗ ಕಿಲೋಮೀಟರ್ ಬದಲಾಯಿಸ್ಬೇಕೈತಿ. ಕಿಲೋಮೀಟರ್ ಪರ್ ಗಂಟೆಗೆ ಬದಲಾಯಿಸೋದು ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ಏನ್ ಮಾಡ್ಬೇಕಂದ್ರ 18/5ರಿಂದ ಗುಣಿಸ್ಬೇಕು. ಅಲ್ಲಿ ಏನು 5/18ರಿಂದ ಗುಣಿಸ್ತಿದ್ರಿ. ಇಲ್ಲಿ ಏನ್ ಮಾಡಕತ್ತೀರಿ ನೀವು? 18/5ರಿಂದ ಗುಣಿಸ್ಬೇಕು. ಅಲ್ಲಿ 5/18 ಯಾಕೆ ಬಂತೈತೆ ಹೇಗೆ ಗೊತ್ತೈತಿಲ್ಲ? ಅದ್ರ ಉಲ್ಟಾ ಮಾಡಿಬಿಡುದು ಇಲ್ಲಿ ಅಷ್ಟೇ. ಅದಕ್ಕೆ ಏನ್ ಮಾಡ್ತೇವೆ ನಾವು? 18/5. ಆಗಲೇ ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದೇವೆ? 36 ಕಿಲೋಮೀಟರ್ ತಗೊಂಡಿದ್ದೇವೆ. 36 ಕಿಲೋಮೀಟರ್ ಪರ್ ಗಂಟೆ. ಇದನ್ನ ಮೀಟರ್ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂದಿತ್ತು ನಮಗ? 10 ಮೀಟರ್ ಪರ್ ಸೆಕೆಂಡ್ ಒಳಗೆ ಬಂದಿತ್ತು. ಹೌದಾ? ಕನ್ವರ್ಟ್ ಮಾಡಿದಾಗ. ಅದೇ ರೀತಿ ನಾವು ಮೀಟರ್ ಇದ್ದಿದ್ದನ್ನ ಏನ್ ಮಾಡಕತ್ತೀವಿ? ಒಳ್ಳೆ ಕಿಲೋಮೀಟರ್ ಕನ್ವರ್ಟ್ ಮಾಡೋದು. ಅಂದ್ರ ಇದನ್ನ 18/5ರಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರೋಕೆ? ಒಳ್ಳೆ 36 ಬರ್ತದ ಇಲ್ಲ? ಒಂದ್ಸಲ ನೋಡೋಣ. ಎಷ್ಟೈತಿ ನಮಗೀಗ? 10 ಮೀಟರ್ ಐತಿ. ಅದನ್ನ ಎದಕ್ ಗುಣಿಸ್ಬೇಕು? 18/5ಕ್ಕ
ಗುಣಿಸ್ಬೇಕು. 5 ಒಂದ್ಲೆ ಎಷ್ಟು? 5 ಒಂದ್ಲೆ 5, 5 ಎರಡ್ಲೆ 10, 5 ಎರಡ್ಲೆ 10, 18 ಎರಡ್ಲೆ ಎಷ್ಟು? 10, 36. ಇದೇನು? ಕಿಲೋಮೀಟರ್ ಪರ್ ಗಂಟೆ. ಕಿಲೋಮೀಟರ್ ಪರ್ ಗಂಟೆ. ಏನು? ನಾವು ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸ್ಬೇಕಾಗಿತ್ತಂದ್ರ 5/18 ಗುಣಿಸ್ಬೇಕು. ಹೌದಾ? ಅದೇ ತರ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರ 18/5 ಗುಣಿಸ್ಬಿಡ್ಬೇಕು. ಹಾಗಾದ್ರೆ ಒಳಗ 5/18 ದೊಡ್ಡದ, 18/5 ದೊಡ್ಡದ? ಭಿನ್ನ ರಾಶಿಗಳಿಗೆ ಹೋಗ್ರಿ. ಭಿನ್ನ ರಾಶಿ ಒಳಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಐತಿ. ಹೌದಿಲ್ಲ? ಹಂಗಾದ್ರ ಇದು ಯಾವ ಭಿನ್ನ ರಾಶಿ? ಇದು ಯಾವ ಭಿನ್ನ ರಾಶಿ? ಇದನ್ನ ಏನಂತ ಕರಿತೇವೆ ನಾವು? ಸಮಭಿನ್ನ ರಾಶಿ ಅಂತ ಕರಿತೇವೆ. ಇದನ್ನ ಏನ್ ಕರಿತೇವೆ ನಾವು? ವಿಷಮ ಭಿನ್ನ ರಾಶಿ ಅಂತ ಹೇಗೆ ಕರಿತೇವೆ. ಹಾಗಾದ್ರ ಸಮಭಿನ್ನ ರಾಶಿಯ ಬೆಲೆ ದೊಡ್ಡದಿರ್ತೈತೆ, ವಿಷಮ ಭಿನ್ನ ರಾಶಿಯ ಬೆಲೆ ದೊಡ್ಡದಿರ್ತೈತೆ. ವಿಷಮ ಭಿನ್ನ ರಾಶಿಯ ಬೆಲೆ ಏನಾಗಿರ್ತೈತಿ? ದೊಡ್ಡದಾಗಿರ್ತೈತಿ. ಹೌದಿಲ್ಲ? ಅದಕ್ಕೆ ಯಾವ್ದ್ರ ಬೆಲೆ ದೊಡ್ಡದೈತಿ? ಇಲ್ಲಿ ಇದ್ರ ಬೆಲೆ ದೊಡ್ಡದೈತಿ. ಅಂದ್ರ ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಕನ್ವರ್ಟ್ ಮಾಡ್ಬೇಕಾಯ್ತು ನಾವ್ ಏನ್ ಮಾಡ್ಬೇಕು? 5/18 ಗುಣಿಸ್ಬೇಕು. ಕೊಟ್ಟಂತ ದತ್ತಾಂಶಕ್ಕೆ 5/18 ಗುಣಿಸ್ಬೇಕು. ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡೋಕೈತ 18/5 ಗುಣಿಸ್ಬಿಡ್ಬೇಕು. ಈ ರೀತಿ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಕೇಳಿರ್ತಾರೆ. ನಮ್ ದೂರ, ಕಾಲ, ವೇಗ ಕೇಳ್ತಿರ್ತಾರಲ್ಲ, ಅದೇ ತರ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ಐತಲ್ಲ, ಇದೇ ಎಕ್ಸಾಂಪಲ್ ಎತ್ಕೊಳ್ತಾದ್ರ 30 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಎಷ್ಟು ಅಂತ ಹೇಗೆ ಕೇಳಬಹುದು. ಅದೇ ಮೀಟರ್ ಪರ್ ಸೆಕೆಂಡ್ಗೆ ಚಲಿಸುವ 10 ಮೀಟರ್ ಪರ್ ಸೆಕೆಂಡ್ಗೆ ಚಲಿಸುವ ಒಂದು ವಾಹನವು ಅದು ಕಿಲೋಮೀಟರ್ ಒಳಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಅಂತ ಹೇಗೆ ಕೇಳಬಹುದು. ಹೌದಾ? ಹಾಗಾದ್ರೆ ನೀವು ಮುಖ್ಯವಾಗಿ ನೆನಪಿಡಬೇಕಾದ್ರೆ 2 ಅಂಶಗಳು ಯಾವುದು ಇಲ್ಲಿ ಸೂಚನೆಗಳ ಪ್ರಕಾರ? ಕಿಲೋಮೀಟರ್ ಪರ್ ಗಂಟೆ ಇದು ನಾವು ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸ್ಬೇಕಾಯ್ತಂದ್ರ ಎದ್ರಲಿತ್ತ ಗುಣಿಸ್ಬೇಕು? 5/18 ಗುಣಿಸ್ಬೇಕು. 5/18 ಯಾಕೆ ಬಂತಂತ ಹೇಗೆ ಗೊತ್ತದ? ಅಂದ್ರ ಕಿಲೋಮೀಟರ್ ಎಷ್ಟು ಮೀಟರ್ ಇರ್ತಾವ? 1000 ಮೀಟರ್ ಇರ್ತಾವ. ಅದೇ ರೀತಿ ಒಂದು ಗಂಟೆಗೆ ಎಷ್ಟು ಸೆಕೆಂಡ್? 3600. ಅದರ ಮೀಟರ್ ಅನ್ನ ಗಂಟೆಯಿಂದ ಭಾಗಿಸಿದಾಗ ಎಷ್ಟು ಸಿಗ್ತೈತೆ? ನಾವು 5/18 ಸಿಗ್ತೈತಿ. ಅದಕ್ಕೆ ನಾವೇನಂತ ಕರಿತೇವಿ? ಕಿಲೋಮೀಟರ್ ಪರ್ ಗಂಟೆನ ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸ್ಬೇಕಾಗಿತ್ತಂದ್ರ 5/18 ಗುಣಿಸ್ಬಿಡೋದು. ಅದೇ ತರ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸ್ಬೇಕಾಗಿತ್ತಂದ್ರೆ ನಾವ್ ಏನ್ ಮಾಡ್ಬೇಕು? 18/5 ಗುಣಿಸ್ಬಿಡ್ಬೇಕು. ಅಂದ್ರ 18/5 ಯಾಕೆ ಬರ್ತೀವಿ? ಒಂದು ಗಂಟೆಗೆ ಎಷ್ಟು ಸೆಕೆಂಡ್ ಅದಾವ? 33,600. ಅದೇ ರೀತಿ ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು? 1000. 36,000ನ 1000 ಭಾಗಿಸಿದಾಗ 18/5 ಬರ್ತೈತಿ. ಅದಕ್ಕೆ ಏನ್ ಮಾಡ್ಬೇಕು ನಾವು? 18/5 ಬರ್ತೀವಿ. ಸಿಂಪಲ್ ತಿಳ್ಕೊಂಡ್ಬಿಡ್ರಿ. ಇನ್ನೊಂದ್ಸಲ ಕಿಲೋಮೀಟರ್ ಇದ್ದದನ್ನ ಮೀಟರ್ ಬದಲಾಯಿಸ್ಬೇಕಂದ್ರ 5/18 ಗುಣಿಸ್ಬೇಕು ಕೊಟ್ಟಂತ ದತ್ತಾಂಶಕ್ಕ. ಅದೇ ರೀತಿ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಪರ್ ಗಂಟೆಗೆ ಬದಲಾಯಿಸ್ಬೇಕಾಯ್ತಂದ್ರ ಕೊಟ್ಟಂತ ದತ್ತಾಂಶಕ್ಕ 18/5 ಏನ್ ಮಾಡ್ಬೇಕು? ನೀವು ಗುಣಿಸ್ಬಿಡ್ಬೇಕು. ಹೌದಾ? ಅಂದ್ರ ಏನ್ ಮಾಡಿದೇವೆ ಇದುವರೆಗೆ ನಾವು? ಮೊದಲೇದಾಗಿ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಹೇಗೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕದಂತ ನಾ ಅನ್ಕೋತೇನೆ. ಹೌದಾ? ಆಲ್ಮೋಸ್ಟ್ ಆಲ್ ರೈಲು, ವಾಹನಗಳ ಮೇಲೆ ಪ್ರಶ್ನೆಗಳ ಇದ್ರ ಮೇಲೆ ಬಂದಿರ್ತಾವ. ಕೇಳಿದ್ರೆ ದೂರವನ್ನು ಕೇಳಿರ್ತಾರ, ಏನು ದೂರದ ಮೇಲೆ ಪ್ರಶ್ನೆಗಳ ಕೇಳಿರ್ತಾರ, ಕಾಲದ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರ, ವೇಗದ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರ. ಅದೇ ತರ ಈ ಕನ್ವರ್ಷನ್ ಕಿಲೋಮೀಟರ್ ಮೀಟರ್ ಇದ್ದಿದ್ದನ್ನ ಕಿಲೋಮೀಟರ್ ಯಾವ ರೀತಿ ಬದಲಾಯಿಸೋದು ಅಂತ ಹೇಗೆ ಇದ್ರ ಮ್ಯಾಗ ಏನ್ ಮಾಡ್ತಾವ್? ಪ್ರಶ್ನೆಗಳು ಬರ್ತಾವ್. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ ನಾವು? ಈಗ ಇದ್ರ ಮೇಲೆ ಒಂದಿಷ್ಟು ಸಮಸ್ಯೆಗಳು ಅಥವಾ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ.